ಸಂಗೀತದ ರುಚಿ ಮತ್ತು ಖುಷಿ ಯಾವಾಗ ಆರಂಭ ಆಯಿತು? ಹೇ ರಕ್ತದಲ್ಲೇ ರಕ್ತದಲ್ಲೇ ಸಂಗೀತ. ವ್ಯಾಕ್ಯೂಮ್ ಮೇಕ್ಸ್ ಎವ್ರಿಥಿಂಗ್ ನ್ಯೂ. ಎಲ್ಲಿ ವ್ಯಾಕ್ಯೂಮ್ ಇರುತ್ತೋ ಅಲ್ಲಿ ಏನೇನೋ ಬೇಕುಗಳಿರ್ತವೆ. ಆ ಬೇಕುಗಳೇ ನಮ್ಮನ್ನು ಅಲ್ಲಿ ತಯಾರು ಮಾಡ್ತವೆ. ಈ ದೇಶದಲ್ಲಿ ಸಮಾನ ಸಮಾಜ ಅಂತ ಯಾವುದಾದ್ರೂ ಒಂದಿದ್ರೆ ಅದು ಸಿನಿಮಾ ಇಂಡಸ್ಟ್ರಿ. ಅದು ಒಳ್ಳೆದನ್ನು ಮಾತ್ರ ದಕ್ಕಿಸ್ಕೊಳ್ತದೆ. ಹೌದು, ಪ್ರತಿಭೆನೇ ಮಾತ್ರ ಪ್ರತಿಭೆನೇ ಅಷ್ಟೇ. ಅಲ್ಲಿ ಜಾತಿ ಧರ್ಮ ಬರಂಗಿಲ್ಲ ಅಂತೀರಿ? ಅಗತ್ಯ ಮತ್ತು ಸಹಿಷ್ಣುತೆ. ಈ ಕುವೆಂಪು ಮತ್ತು ದ ರಾ ಬೇಂದ್ರೆ ಇದ್ದಾರಲ್ಲ, ಅವರನ್ನು ತಾಯಿ ಅಂದರೆ ಇರಲಿಲ್ಲ, ಭಾಷೆನೇ ಅವ್ರನ್ನ ಎತ್ಬಿಡ್ತು. ಆ್ಯಕ್ಚುಲಿ ಪ್ರೇಮಲೋಕ ಆದಮೇಲೆ ರಣಧೀರ ರೀಮೇಕ್ ಮಾಡಬಾರ್ದಿತ್ತು ನಾವು. ತಪ್ಪು ಹೆಜ್ಜೆ. ಆದರೂ ವೀರಸ್ವಾಮಿಯವರು ನಿರ್ಧಾರ ತಗೊಂಡ್ಬಿಟ್ಟಿದ್ರು. ಅತೀ ಹೆಚ್ಚು ಸಂಭಾವನೆ ಬರ್ತಿದ್ದಂಥ ಸಮಯದಲ್ಲಿ ಯೂಟರ್ನ್ ತಗೊಂಡ್ಬಿಟ್ಟೆ. ಸಂಗೀತವನ್ನು ಪ್ರೀತಿಸದ ಧರ್ಮ ಯಾವುದಿದೆ? ಸಂಗೀತವನ್ನು ಕಿತ್ತಾಕ್ಬಿಟ್ರೆ ಧರ್ಮಕ್ಕೆ ಶಕ್ತಿನೇ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಪ್ರಪಂಚದಲ್ಲಿ ಈಗ ಬಲಪಂಥೀಯರ ಟ್ರೆಂಡು. ಪ್ರಪಂಚದಲ್ಲಿ, ಇಂಡಿಯಾದಲ್ಲ, ಪ್ರಪಂಚದಲ್ಲಿ ಬಲಪಂಥಿ. ಅಂದ್ರೆ ನೀವು ನೇರವಾಗಿ ನಾ ಬಲಪಂಥಿ ಅಲ್ಲ ಅಂತ ಹೇಳ್ಕೊಂತೀರಿ? ನಾನು 50-50 ಯಾವತ್ತು. ನಮಗೆ ಇಷ್ಟೊಂದು ಮಹಾಕಾವ್ಯಗಳಿದೆ. ನಾವು ಎಡಪಂಥೀಯರಾದರೆ ನಮ್ಮ ಹತ್ರ ಒಂದು ಮಹಾಕಾವ್ಯ ಇಲ್ವಲ್ಲ, ಮಿಸ್ ಹೊಡಿತದೆ. ಅದು ನನ್ನ ಚಿಂತೆ. ವಚನಗಳಿದಾವಲ್ಲ, ವಚನಗಳು ಸತ್ಯವನ್ನು ಹೇಳುತ್ತೆ. ಆಧ್ಯಾತ್ಮದ ಹಸಿವನ್ನು ಹಿಂಸಲ್ಲ. ಯಾವತ್ತು ಕಲೆಗಳ ಪದವಿಗಳಿಗೆ ಜಾಬ್ ಓರಿಯೆಂಟೇಷನ್ ಸಿಗುತ್ತೋ ಆವತ್ತೇ ಈ ಪಠ್ಯಗಳು, ಈ ಬೋಧಕರು ಎಲ್ಲ ಉದ್ಧಾರ ಆಗೋದು. ನಾವು ಧ್ಯಾನ ಮಂಟಪ ಅನ್ನೋ ಒಂದು ಪರಿಕಲ್ಪನೆ ಮಾಡಿದ್ದೀವಿ. ಕರ್ನಾಟಕದಲ್ಲಿ 30 ಜಿಲ್ಲೆಗಳಲ್ಲಿ ಅಲ್ಲಲ್ಲೇ ಧ್ಯಾನ ಮಂಟಪಗಳು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದು ಮ್ಯೂಸಿಕ್ ಓರಿಯೆಂಟೆಡ್ ಧ್ಯಾನ ಥೆರಪಿ. ನಮ್ಮ ಜನಪದ ತತ್ವಗಳು, ವಚನಗಳ ಸಾರ ಮತ್ತು ನಮ್ಮ ಇಂದಿನ ಜ್ಞಾನ ಪರಂಪರೆ ಎಷ್ಟೋ ವಿಷಯಗಳನ್ನು ನಾನೆಲ್ಲ ಹಾಡುಗಳಲ್ಲಿ ಧಾರಾಳವಾಗಿ ತಂದುಕೊಟ್ಟಿದ್ದೀನಿ. ನಾವು ವಿರೋಧಿಸೋದನ್ನು ಬಿಟ್ಟು, ನಿಂದಿಸೋದನ್ನು ಬಿಟ್ಟು ನಾವು ಕೂಡುವುದನ್ನು ಶುರು ಮಾಡಬೇಕು. ನನ್ನ ಪ್ರಕಾರ ಬುದ್ಧ, ಬಸವ, ಬಾಬಾ ಸಾಹೇಬ್ 3 ಬಕಾರಗಳು ಮುಂದಿನ ದನಿ ಇಲ್ಲದವರ ಬದುಕಿಗೆ ಆಕಾರ ಕೊಡುವಂಥ ದೊಡ್ಡ ಶಕ್ತಿಗಳು ಸಾರವು. ನನ್ನ ಮಾತಿಷ್ಟೇ ಸರ್, ಇನ್ನೊಬ್ಬರನ್ನು ಅನ್ನೋ ಬದಲು ಪರ್ಯಾಯಕ್ಕೆ ನಾವು ಮೊದಲು ಅಡಿಪಾಯ ಹಾಕ್ತೀವಿ. ನನ್ನದು ಲೋಕ ಸಂಗೀತ ಲೋಕ, ಸಂಯೋಜನಾ ಲೋಕ. ಸಂಗೀತ ಲೋಕದ ಮೂಲಕವಾಗಿಯೇ ಓಕೆ, ನನಗೆ ನೀವೇನಾದರೂ ಕರ್ತವ್ಯ ವಹಿಸ್ರಿ, ನನ್ನ ಹೃದಯ ಒಪ್ಪಿದ ಕೂಡಲೇ ಮಾಡ್ತಾ ಇರೋದೇ ಕೆಲಸ. ಕೂಡಲ ಸಂಗಮ ಇದೆಯಲ್ಲ, ಅದೇ ನಮ್ಮ ಮುಖ್ಯ ಕ್ಷೇತ್ರವಾಗಬೇಕು ಇಡೀ ಭಾರತಕ್ಕೆ. ಸರ್, ವಚನಗಳಿಲ್ಲ ಅಂದರೆ ಕರ್ನಾಟಕಕ್ಕೆ ಗುರ್ತಿಲ್ಲ. ಹೌದು, ಕರ್ನಾಟಕದ ಗುರುತೇ ವಚನಗಳು. ಜೊತೆ ಇರೋರು ಯಾರು, ಏನು, ಎತ್ತ ಹೇಳ್ದೇ ಮಾತಿಗೆ ಆರಂಭಿಸೋದು ಒಳ್ಳೆಯದು. ಸಂಗೀತಗಾರನ್ನ ಮಾತಾಡಿಸ್ಬೇಕಾದಾಗ ಮಾತಾಡಿದ್ರೆ ರಸಭಂಗ ಆಗುತ್ತೆ. ಅದಕ್ಕೆ ಮಹಾಗುರುಗಳನ್ನ ಮಾತಿಗೆ ಆಹ್ವಾನಿಸ್ತಾನೆ. ಶರಣಾರ್ಥಿ. ಸರ್, ನಾನು ನಿಮ್ಮನ್ನು ಪ್ರೇಮಲೋಕದ ಹಂಸಲೇಖ ಅವರು ಆಗಿ ನೋಡೋದಕ್ಕಿಂತಲೂ ಆ ಭಕ್ತಿ, ಭಾವ, ಲಯ ಇಟ್ಕೊಂಡು ಬರೋದಂಥ ಹಂಸಲೇಖ ಅವರಾಗಿ ಪ್ರೀತಿಯನ್ನು ಹುಟ್ಟಿಸ್ತೀರಿ. ಪ್ರೀತಿಗೆ ಇನ್ನೊಂದು ಭಾಷೆಯನ್ನು ನೀವು ಸಂಗೀತದ ಮೂಲಕ ಕೊಟ್ರಿ. ಈಗ ಆ ದೇಸಿ ಸೆಳೆತದ ಮಧ್ಯೆ ನೀವು ನಮ್ಮ ಜೊತೆಗಿದ್ದೀರಿ. ನಿಮಗೆ ಕೀರ್ತಿ ಕೊಟ್ಟೋದಕ್ಕಿಂತಲೂ ಮೊದಲು ಸಂಗೀತದ ರುಚಿ ಮತ್ತು ಖುಷಿ ಯಾವಾಗ ಆರಂಭ ಆಯಿತು? ರಕ್ತದಲ್ಲೇ ಸಂಗೀತ. ನಮ್ಮ ತಂದೆ ಒಳ್ಳೆಯ ಹಾಡುಗಾರರು ಮತ್ತು ರಂಗಭೂಮಿ ಕಲಾವಿದರು. ರಾಕ್ಷಸ ಪಾತ್ರಗಳಲ್ಲಿ ತುಂಬ ಪ್ರಸಿದ್ಧಿ. ನಿಮಗೆ ಗೊತ್ತಿರುತ್ತೋ ಇಲ್ವೋ, ನಟಭಯಂಕರ ಗಂಗಾಧರ ರಾಯರು ಕೇಳಿದರೆ ಹೆಸರು? ಅವ್ರ ಶಿಷ್ಯರು ನಮ್ಮ ತಂದೆ. ಅವರೆಲ್ಲ ರಾಕ್ಷಸ ಪಾತ್ರಗಳಲ್ಲಿ ತುಂಬ ಪ್ರಸಿದ್ಧಿ. ಸೊ ಅವ್ರ ಶಿಷ್ಯರಾಗಿ ಇವರು ರಂಗಭೂಮಿಯಲ್ಲಿ ಒಳ್ಳೊಳ್ಳೆಯ ಪಾತ್ರಗಳನ್ನು ಮಾಡ್ತಿದ್ರು. ಚೆನ್ನಾಗಿ ಹಾಡೋರು. ಜೊತೆಯಲ್ಲಿ ಗರಡಿ ಮನೆ ಹಾಡೋ ಪೈಲ್ವಾನು. ಸೊ ಏನೇನೋ ಪ್ರಿನ್ಸಿಪಲ್ಸ್ ಅವ್ರದ್ದು. ಸೊ ಅವರ ಮೂಲಕ, ರಕ್ತದ ಮೂಲಕ ನನಗೆ ಸಂಗೀತ ಮತ್ತು ಧೈರ್ಯ, ಮಹತ್ವಾಕಾಂಕ್ಷೆ ಇವೆಲ್ಲ ಸಾಗಿ ಬಂದ್ಬಿಟ್ಟು. ತಾವು ಆರಂಭದಲ್ಲಿ ರಂಗಭೂಮಿಯಲ್ಲಿನೂ ಅದರ ಅಭಿರುಚಿಯನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಆಯಿತಾ?
ಹೌದು, ಮೊದಲು ನನಗೆ ಪ್ರಿಂಟಿಂಗ್ ಪ್ರೆಸ್ ವಾತಾವರಣ, ಅಲ್ಲಿ ಲಾವಣಿಕಾರರು ನಮಗೆಲ್ಲ ಗುರುಗಳಾದರು. ಅದಾದಮೇಲೆ ಅಣ್ಣ ವಾದ್ಯಗೋಷ್ಠಿ ನಡೆಸ್ತಿದ್ದ. ವಾದ್ಯಗೋಷ್ಠಿಯಲ್ಲಿ ನನಗೆ 3 ಗುರುಗಳು. ಸೊ ವಾದ್ಯಗೋಷ್ಠಿಯಲ್ಲಿ ವಾದ್ಯಗಾರನಾಗಿ, ಅವ್ರಿಗೆ ಸಹಾಯಕನಾಗಿ, ಸಂಗೀತ ಕಲಿಯೋನಾಗಿ ಚೆನ್ನಾಗಿ ಬೆಳೆದೆ. ಅದಾದಮೇಲೆ ನನ್ನ ಶಿವರಾಮ್ ಅಂತ ಶಿವರಾಮ್ ಅಂತ ನನ್ನ ಕರ್ನಾಟಿಕ್ ಮ್ಯೂಸಿಕ್ಕಿನ ಗುರುಗಳು. ಅವರು ನಾಟಕಗಳಿಗೆ ತುಂಬ ಸಂಗೀತವನ್ನು ಓದಿಸೋರು. ಅವ್ರ ಜೊತೆಲಿ ನಾನು ಹೋಗ್ತಿದ್ದೆ. ಹಾಗಾಗಿ ನಾಟಕ ಗಂಟು ಬಿತ್ತು ನನಗೆ. ತಂದೆಗೂ ನಾಟಕ ಚೆನ್ನಾಗಿ ಗೊತ್ತಿದ್ದರಿಂದ ಈ ಗುರುಗಳು ತೋರಿಸಿದ ನಾಟಕದ ಹಾದಿ ನನಗೆ ಭಾಳ ಇಷ್ಟ ಆಯಿತು. ಸೊ ರಂಗಭೂಮಿಯ ಹವ್ಯಾಸಿ ನಾಟಕಗಳಿಗೆ ಸಂಗೀತ ಕೊಡೋದ್ರ ಮುಖಾಂತರ ಅಲ್ಲೆಲ್ಲ ಬೆಳೆದು, ಆಮೇಲೆ ನಾನೇ ವಿವೇಕ ರಂಗ ಅಂತ ಒಂದು ವೇದಿಕೆಯನ್ನು ಕಟ್ಟಿ ಸೆಮಿ ಪ್ರೊಫೆಷ್ನಲ್ ಡ್ರಾಮಾ ಟ್ರೂಪ್ ಮಾಡಿ ಬಹುತೇಕ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ. ಹಾಗಾಗಿ ರಂಗಭೂಮಿ. ಅದಾದಮೇಲೆ ಚಿತ್ರರಂಗ. ಸರ್, ಚಿತ್ರರಂಗಕ್ಕೆ ತಾವು ಬಂದಾಗ ಆ ಚಿತ್ರರಂಗದ ಹೊಸತನಕ್ಕೆ ಹೊಂದ್ಕೊಳ್ಳೋಕೆ ಯಾಕೆ ಸಾಧ್ಯ ಆಯಿತು? ನಿಮ್ಮ ಕಲ್ಚರನ್ನು ನೋಡಿದರೆ ನೀವು ಆ ಪ್ರೇಮಲೋಕದ ಮೈಂಡ್ಸೆಟ್ನವ್ರು ಅಲ್ಲ, ಅದನ್ನು ಹೊಸ ತಲೆಮಾರಿಗೆ ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿ ಹೇಗೆ ಸಾಧ್ಯ ಆಯ್ತು ನಿಮಗೆ? ಅಂದರೆ ವ್ಯಾಕ್ಯೂಮ್ ಮೇಕ್ಸ್ ಎವ್ರಿಥಿಂಗ್ ನ್ಯೂ. ಎಲ್ಲಿ ವ್ಯಾಕ್ಯೂಮ್ ಇರುತ್ತೋ ಅಲ್ಲಿ ಏನೇನೋ ಬೇಕುಗಳಿರ್ತವೆ. ಆ ಬೇಕುಗಳೇ ನಮ್ಮನ್ನು ಅಲ್ಲಿ ತಯಾರು ಮಾಡ್ತವೆ. ನೋಡಿ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಬಹುತೇಕ ಎಲ್ಲ ಲೇಖಕರು ವಯಸ್ಸಾಗಿತ್ತು, ಬಹುತೇಕ ಸಂಗೀತ ನಿರ್ದೇಶಕರು ವಯಸ್ಸಾಗಿತ್ತು, ಕೆಲವು ನಿರ್ಗಮಿಸ್ಬಿಟ್ಟಿದ್ರು. ಹೌದು. ಈ 2 ಇಲಾಖೆಗಳು ಸೆಕೆಂಡ್ ಲೈನ್ ತಯಾರು ಮಾಡಿರಲಿಲ್ಲ. ಅಂದರೆ ಲಿರಿಕ್ಸು ಬರೆಯೋರಿರಲಿಲ್ಲ, ಉದಯ್ ಶಂಕರ್ ನಿರ್ಗಮನ ಆಗಿ. ಅದಿರಲಿ, ಅಲ್ಲ ಉದಯ್ ಶಂಕರ್ ಇದ್ರು ಅಲ್ಲ, ಇರಲಿ. ಬರೆಯೋರು ಸೆಕೆಂಡ್ ಲೈನ್ ತಯಾರು ಮಾಡಲಿಲ್ಲ, ಸಂಯೋಜಕರು ಸೆಕೆಂಡ್ ಲೈನ್ ತಯಾರು ಮಾಡಲಿಲ್ಲ. ಅವರು ತಮ್ಮ ಕೆಲಸ ಮುಗಿಸ್ಬಿಟ್ಟು ಇಷ್ಟೇ ಅಂದ್ಕೊಂಡು ಹೊರಟ್ಬಿಟ್ರು. ನಾನು ಬಂದಾಗ ಒಂದು ದೊಡ್ಡ ನಿರ್ವಾತ. ಸರ್, ಏನು ಅವ್ರಿಗೆ ಭರವಸೆ ಇರಲಿಲ್ಲ ಅಂತಿರೋ ಸೆಕೆಂಡ್ ಹ್ಯಾಂಡ್ ಲೀಡರ್ಶಿಪ್ ಬರದೇ ಇರೋದಕ್ಕೆ? ನೀವು ಈಗ ಸಕ್ಸಸ್ಫುಲ್ ಮ್ಯೂಸಿಷಿಯನ್ ಆಗಿ ಏನು ಕಾರಣ ಹುಡುಕ್ತೀರಿ ಸರ್? ಒಂಚೂರು ಇತಿಹಾಸ ನೋಡ್ಬೇಕಲ್ಲ ನಾವು, ಕನ್ನಡದ ಸಂಗೀತದ ಚರಿತ್ರೆಯನ್ನು. ಏನು ಕಾರಣಕ್ಕೆ ಹಂಗೆ ಮಾಡಿರ್ಬೋದು ನಮ್ಮ? ಇಲ್ಲ, ಈ ಫೀಲ್ಡ್ ನಮ್ಮದೇ ಅಂತ ಅವ್ರು ಭಾವಿಸಿದರು. ಕೊನೆವರೆಗೂ ನಾವೇ ಇರ್ತೀವಿ ಅಂತ ಏನಾರು ಭಾವಿಸಿದ್ರ? ಅದು ಗೊತ್ತಿಲ್ಲ ನಮಗೆ. ಈ ಫೀಲ್ಡ್ ನಮ್ಮದೇ ಅಂತ ಭಾವಿಸಿದ್ರು. ಯಾಕೆಂದರೆ ಸ್ವಾಭಾವಿಕ. ಚಿತ್ರರಂಗ ಪ್ರಾರಂಭ ಮಾಡಿ ಸಿನಿಮಾ ಅನ್ನೋ ಒಂದು ಮಾಯಾನಗರಿ ಶುರುವಾದಾಗ ಅದರಲ್ಲಿ ಬೇಗ ಗ್ರಹಿಸಿದ್ದವರೆಲ್ಲ ಆ ಸಮುದಾಯದವರೇ. ಬೇಗ ಗ್ರಹಿಸಿ ಅದಕ್ಕೆ ಬೇಕಾದ ಕೊಡುಗೆಗಳನ್ನು ಕೊಡ್ತಾ ಬಂದರು. ಸಿನಿಮಾ ಏನು ಮಾಡ್ತು ಅಂದರೆ ಅವ್ರ ಜೊತೆಗೆ ಪ್ರತಿಭೆ ಇರೋರ್ನೆಲ್ಲರನ್ನೂ ಕೂಡಾಕ್ತು. ಅಲ್ಲಿ ಓದ್ದವನು ಇರ್ತಿದ್ದ, ಓದಿಲ್ಲದೆ ಇರೋನು ಇರ್ತಿದ್ದ, ಕರಿಯ ಬಿಳಿಯ ಎಲ್ಲ ಥರದವರು ಇದ್ದರು. ಈ ದೇಶದಲ್ಲಿ ಸಮಾನ ಸಮಾಜ ಅಂತ ಯಾವುದಾದ್ರೂ ಒಂದಿದ್ದರೆ ಅದು ಸಿನಿಮಾ ಇಂಡಸ್ಟ್ರಿ. ಅದು ಒಳ್ಳೆದನ್ನು ಮಾತ್ರ ದಕ್ಕಿಸ್ಕೊಳ್ತದೆ. ಹೌದು, ಪ್ರತಿಭೆನೇ ಮಾತ್ರ, ಪ್ರತಿಭೆನೇ ಅಷ್ಟೇ. ಅಲ್ಲಿ ಜಾತಿ ಧರ್ಮ ಬರಂಗಿಲ್ಲ ಅಂತೀರಿ? ಅಗತ್ಯ ಮತ್ತು ಸಹಿಷ್ಣುತೆ. ಅಲ್ಲ, ಅದು ಬರುತ್ತಂತಾರಲ್ಲ ಸರ್, ವಾಸನೆ. ಇಲ್ಲ, ಈಗ ಸಿನಿಮಾ ಆಗಬೇಕಂದ್ರೆ ಒಂದು ಅಗತ್ಯ, ಟೀಮ್ ವರ್ಕ್ ಅಗತ್ಯ, ಅವ್ನು ನೆಸ್ಸಿಟಿ ಇರುತ್ತೆ. ಆ ನೆಸ್ಸಿಟಿಗೆ ಅವ್ನು ಬೇಕೇ ಬೇಕಾಗುತ್ತೆ. ಆವಾಗ ನೀವು ಸಹಿಸ್ಕೊಳ್ಳೋದು ಕಲಿಬೇಕು. ಸಹಿಷ್ಣುತೆ ಅಲ್ಲೇ ಇದೆ, ಅಗತ್ಯಕ್ಕೆ ಪ್ರಾಧಾನ್ಯತೆ ಅಲ್ಲೇ ಸಿಕ್ಕಿದೆ. ಹಾಗಾಗಿ ಸಿನಿಮಾ ಅನ್ನೋದೊಂದು ಸಮಾನ ಸಮಾಜ. ಅಲ್ಲಿ ಇವರ ಕಾಂಟ್ರಿಬ್ಯೂಷನ್ ಆದಮೇಲೆ ಹಾಗೆ ಮುಂದುವರಿಬೋದು ಅಂತ ಅವ್ರು ತಿಳ್ಕೊಂಡಿದ್ರು, ಏನೋ ಗೊತ್ತಿಲ್ಲ. ಬಟ್ ನಾನು ಬರೋಷ್ಟೊಳಗೆ ದೊಡ್ಡ ವ್ಯಾಕ್ಯೂಮ್ ಇತ್ತು, ರಾಜಮಾರ್ಗ ಸೃಷ್ಟಿಯಾಗಿತ್ತು ಒಂದು ಅರ್ಥದಲ್ಲಿ. ಈ ಕುವೆಂಪು ಮತ್ತು ದ ರಾ ಬೇಂದ್ರೆ ಇದ್ದಾರಲ್ಲ, ಅವರನ್ನು ತಾಯಂದರೆ ಇರಲಿಲ್ಲ, ಭಾಷೆನೇ ಅವ್ರನ್ನ ಎತ್ತಿಬಿಡ್ತು. ಹಾಗೆ ಒಂದು ವ್ಯಾಕ್ಯೂಮ್ ಒಂದು ಪ್ರತಿಭೆಯನ್ನು ಎತ್ತಿತು ಅಂದರೆ ಅದು ನಾನೇ. ಸರ್, ನೀವು ಆ ಪ್ರಜ್ಞೆ ಇತ್ತಲ್ಲ, ನಿಮ್ಗೆ ಆ ಕಾನ್ಷಿಯಸ್ನೆಸ್ ಇತ್ತು, ಹಿಂದಿನವ್ರು ಮಾಡಿದ ತಪ್ಪನ್ನು ನಾನು ಮಾಡದೆ ನನ್ನ ಶಿಷ್ಯ ಬಳಗವನ್ನು ಸೃಷ್ಟಿ ಮಾಡಬೇಕು ಅಂತ ನಿಮ್ಗೆ ಆರಂಭದಲ್ಲಿ ಅನಿಸ್ತೆ? ನೀವು ನಾನೇ ಅಂದ್ಕೊಂಡ್ರೆ? ಸ್ವಲ್ಪ ತಿದ್ದುಪಡಿ ಇದೆ. ಹಿಂದಿನವ್ರು ಏನೂ ತಪ್ಪು ಮಾಡಲಿಲ್ಲ, ನಾನು ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ಏನಾಯಿತು ಅಂದರೆ, ಅಷ್ಟು ದೊಡ್ಡ ವ್ಯಾಕ್ಯೂಮ್ನಲ್ಲಿ ಸಾಹಿತ್ಯ ಕ್ಷೇತ್ರ ಅಂದರೆ ಗೀತ ಬರವಣಿಗೆ ಮತ್ತು ಸಂಭಾಷಣೆ, ಚಿತ್ರಕಥೆ ಇದನ್ನೆಲ್ಲ ಬರೆಯುವ ಒಂದು ವಿಭಾಗ ಮತ್ತು ಸಂಯೋಜನೆ ಒಂದು ವಿಭಾಗ. ಇದರ ಎರಡರ ಮಧ್ಯೆ ಪರಿಕಲ್ಪನೆಗಳು ಕೊಡೋರು ಬೇಕು. ಒಂದು ಪರಿಕಲ್ಪನೆ ಕೊಟ್ಟರೆ ಅವನು ಬರೀತಾನೆ, ಅದನ್ನು ಡೈರೆಕ್ಟರ್ ಮಾಡ್ತಾರೆ ಯೂಶಲಿ. ಆ ಡೈರೆಕ್ಟರ್ ವಿಭಾಗ. ಸೊ 3 ವಿಭಾಗಗಳು ಭಿನ್ನವಾಗಿದ್ದವು. ಈ 3 ಸೇರಿ ಒಂದು ಕೃತಿ ನಿರ್ಮಾಣವಾಗಬೇಕಂದ್ರೆ ದೊಡ್ಡ ಸಮಯ ಇಡಿಸೋದು. ನೀವು ಬಂದಾಗ ನಾನು ಬಂದಾಗ ಏನಾಯಿತು, ನಾನು ಪರಿಕಲ್ಪನೆಗಳಲ್ಲಿ ಪ್ರಥಮ,
ಡೈರೆಕ್ಟ್ರು ಹೊಸಬ್ರು. ಹಾಂ, ನಾನು ಪರಿಕಲ್ಪನೆ ನಾನು ಕ್ರಿಯೇಟ್ ಮಾಡೋದು ನಾನು ಫಸ್ಟು. ನನ್ನ ಹತ್ರ ಯಾರಾದರೂ ಬಂದರೆ ಅದು ಹೀಗಿರಲಿ ಅಂತ ಹೇಳ್ತಿದ್ದೆ. ಅದಕ್ಕೇನು ಸಾಹಿತ್ಯ ಬೇಕು ಹೇಳಿಬಿಡ್ತಿದ್ದೆ, ಅದಕ್ಕೆ ಯಾವ ರಾಗ ಬೇಕು ಅಂತ ಹಾಕ್ಬಿಡ್ತಿದ್ದೆ. ಈ 3 ಇಲಾಖೆಗಳು ಒಟ್ಟಿಗೆ ನನ್ನ ಮುಂದೆ ಬಂದು ಕೂತ್ಕೊಂಡ್ಬಿಡೋದು. ಇದೇನಾಯಿತು ಅಂದರೆ ಒಂದು ದೊಡ್ಡ ಟ್ರೆಂಡ್ ಸೆಟ್ ಆಗೋದು. ಅಂದರೆ ಸಾಮಾನ್ಯವಾಗಿ ವಾಗ್ಯಕಾರರಿಗೆ ಈ ಗುಣ ಇರುತ್ತೆ, ಅವರೇ ಸಾಹಿತ್ಯ ಬರೀತಾರೆ, ಅವರೇ ಪರಿಕಲ್ಪನೆ ಕೊಡ್ತಾರೆ, ಅವರೇ ಸಂಯೋಜನೆ ಮಾಡೋದು ವಾಗ್ಯಕಾರ ಲಕ್ಷಣ. ಸೊ ಸಿನಿಮಾದಲ್ಲಿ ನಾನೊಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಬಂದೆ. ಆಗ ಅದಕ್ಕೆ ಕಾರಣ ಏನಂದ್ರೆ ಸರ್, ಉದಯ್ ಶಂಕರ್ ಅವರು ಗೀತೆಗಳನ್ನ ಬರೀತಿದ್ರು, ಬೇರೆ ಸಂಗೀತಗಾರರು ರಾಗ ಸಂಯೋಜನೆ ಮಾಡ್ತಾ ಇದ್ರು. ನಿಮ್ಮ ಕೇಸ್ನಲ್ಲಿ ಹೇಳೋರು. ನಿಮ್ಮ ಕೇಸ್ನಲ್ಲಿ ಏನಾಯಿತು, ನೀವೇ ಹಾಡು ಬರಿತಿದ್ರಿ, ನೀವೇ ಟ್ಯೂನ್ ಮಾಡ್ತಿದ್ರಿ, ನಾನೇ ಡೈರೆಕ್ಟ್ರಿಗೆ ಎಕ್ಸೆಪ್ಟ್ ಮಾಡುವಂಥ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಿದ್ರಿ ಅಂತ 2 ರೆವಲ್ಯೂಷನರಿ ಸಿನಿಮಾಗಳು ಬಂದು. ಸಂಗೀತ ಪ್ರಧಾನ ಸಿನಿಮಾಗಳು ಅಲ್ಲಿವರೆಗೆ ಇರಲಿಲ್ಲ, ನಾಟಕೀಯವಾಗಿರ್ತಿತ್ತು. ಪ್ರೇಮಲೋಕ ಮತ್ತು ರಣಧೀರವನ್ನು ನಾವು ಉದಾಹರಿಸ್ಬೋದು. ಆಗ ಅದನ್ನು ನೀವೆಲ್ಲ ನಿಮ್ಮ ಮೂಲ ಸತ್ವವನ್ನು ಬಿಟ್ಟು ಅದಕ್ಕೆ ಕಾಂಪ್ರಮೈಸ್ ಆದ್ರೆ ಅಂತ ನಿಮ್ಗೆ ಅನ್ನಿಸ್ತಾ? ಹೊಸದು ಮಾಡಲೇಬೇಕಿತ್ತು, ಅದಕ್ಕೆ ಕಾಂಪ್ರಮೈಸ್ ಹೊಸದು ಮಾಡಲೇಬೇಕಿತ್ತು. ಆಮೇಲೆ ಸುತ್ತಮುತ್ತ ಎಲ್ಲ ಉದ್ಯಮಗಳು, ಬೇರೆ ರಾಜ್ಯದ ಉದ್ಯಮಗಳು ತಮ್ಮ ಲಯವನ್ನು ಬದಲಾಯಿಸ್ಕೊಂಡಿದ್ವು. ಆಗಲೇ ನೀವು ಬಂದಾಗ ಚೇಂಜ್ ಆಗಿತ್ತು? ಬದಲಾಗಿತ್ತು. ನಾವು ಹಿಂದುಳಿದಿದ್ವಿ. ನನಗೆ ಅದರ ಗಮನ ಇತ್ತು, ಏಕತಾನತೆ ಇತ್ತು. ನನಗೆ ಅದ್ರ ಗಮನ ಇತ್ತು. ನಾನು ಅದನ್ನು ಯೋಚನೆ ಮಾಡ್ತಾ ಇರುವಾಗ ನನ್ನ ಯೋಚನೆಗೆ ತಕ್ಕ ಹಾಗೆ ರೆಸ್ಪಾನ್ಸ್ ಮಾಡೋರು ರವಿಚಂದ್ರನ್ ಸಿಕ್ಕಿದ್ರು. ಅವರು ಹೊಸದಕ್ಕೆ ದುಡಿತಾ ಇದ್ರು. ಸೊ ಅವರು ಎಲ್ಲ ವೇಗಕ್ಕೆ ನಾನು ಬದಲಾದೆ. ನಂದು ಸ್ವಲ್ಪ ನಿಧಾನವೇ ಇತ್ತು, ಅವರ ವೇಗಕ್ಕೆ ನಾನು ಬದಲಾದೆ. ಅಲ್ಲಿಂದ ಎಲ್ಲವೂ ಹೊಸತನ, ಸ್ವಲ್ಪ ಇರುಸುಮುರುಸು ಪ್ರಸಂಗಗಳಿದ್ದಾವೆ. ಮತ್ತು ರೆಗ್ಯುಲರಾಗಿ ಟ್ಯೂನಪ್ ಆಗಿದ್ದಂಥ ಆಡಿಯನ್ಸ್ಗೆ ಡಿಸ್ಟರ್ಬೆನ್ಸು ಆಯಿತು. ಡಿಸ್ಟರ್ಬೆನ್ಸ್ ಮಾಡೋದೇ ನಮ್ಮ ಪಿತೂರಿ ಆಗಿತ್ತು. ಅಂದರೆ ಎಲ್ಲರೂ ಒಂದು ಸೆಟಪ್ನಲ್ಲಿದ್ದಾರೆ, ಅವ್ರನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಈ ಕಡೆ ಅಟೆನ್ಷನ್ ಬರುತ್ತೆ ಅಂಥೇಳಿ ಅದನ್ನು ಮಾಡಿದ್ವಿ. ಮಾಡ್ತಾ ಎಲ್ಲ ಹೊಸತನ ಬಂತು. ಅಲ್ಲಿಂದ ಉದ್ಯಮಕ್ಕೆ ಬೇಕಾದ ಎಷ್ಟೋ ವಿಚಾರಗಳನ್ನು ನಾನು ಬೇರೆ ಬೇರೆ ನಿರ್ದೇಶಕರು, ಬೇರೆ ಬೇರೆ ನಿರ್ಮಾಪಕರ ಮುಖಾಂತರ ನಾನು ಸಪ್ಲೈ ಮಾಡಿದೆ. ಸರ್, ಪ್ರೇಮಲೋಕ ನೋಡಿದ ನಮಗೆ ಇದೇನು ಹುಚ್ಚಾಟ ಅನ್ನಿಸ್ತು 1ನೇ ಸಲ ನೋಡಿದಾಗ. 2ನೇ ಸಲ ನೋಡಿದಾಗ ಹೊಸತನ ಅನ್ನಿಸ್ತು. ಸೊ ನೀವು ಪ್ರೇಕ್ಷಕರನ್ನ ಡಿಸ್ಟರ್ಬ್ ಮಾಡಿದ್ದು ಅದೇ ಇರ್ಬೋದಾ? ನಾವು 25 ವರ್ಷ ಅಡ್ವಾನ್ಸ್ ಆಗಿದ್ವಿ. ನಾನು ರವಿಚಂದ್ರನ್ ಅಡ್ವಾನ್ಸ್ ಆಗಿದ್ವಿ. ನಮ್ಮ ಮೊದಲನೇ ಚಿತ್ರ ಅದು ಬಿಡುಗಡೆ ಆದ, ಇದೇನ್ರಿ ಇದು ಚಿತ್ರಮಂಜರಿ ಇದ್ದಂಗಿದೆ ಅಂದರು. ಸೊ ಸುಮಾರು 5 ವಾರ ಕಲೆಕ್ಷನ್ ಆಗಲಿಲ್ಲ. ಸಮೀರ್ ರವಿಚಂದ್ರನ್ ಸರ್ಗೆ ನಾವು ಚರ್ಚೆ ಮಾಡ್ತಾ ಅಂದೆ, ಹೆಂಗೂ ದೂರದರ್ಶನ ಇದೆ, ನಮ್ಮ ಹಾಡುಗಳಿಂದನೇ ಕತೆ ಅಲ್ವಾ, ಹಾಡುಗಳನ್ನ ದೂರದರ್ಶನಕ್ಕೆ ಹಾಕ್ಬಿಡಿ ಅಂದ್ವಿ. ಆ ದೂರದರ್ಶನಕ್ಕೆ ಹಾಕಿದ್ದು ಜನಕ್ಕೆ ಅದರ ಪಲ್ಸ್ ಗೊತ್ತಾಗೋಯ್ತು. ಆಮೇಲೆ ಜನಸಾಗರ. ಇವತ್ತು ಕೂಡ ಪ್ರೇಮಲೋಕದ ಥರ ಇನ್ನೊಂದು ಸಿನಿಮಾ ಒಬ್ಬರು ಟ್ರೈ ಮಾಡಿಲ್ಲ. ಹಾಡುಗಳಲ್ಲೇ ಒಂದು ಸಿನಿಮಾ ಮಾಡಬೇಕು, ಹಾಡುಗಳಲ್ಲೇ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಯೋಚನೆ ಅವಾಗ ಬೊಬ್ರಾನ್ ಕಾಲದಂತ ವೀರವೇಷದ ಡೈಲಾಗ್ಗಳು ಅಲ್ವಾ. ಸೊ ಅದು ಬಿಟ್ಟರೆ ಮತ್ತೆ ಪುಟ್ಟಣ್ಣವರು ಕತೆ ಹೇಳುವೆ, ನನ್ನ ಕತೆ ಹೇಳುವೆ ಅಂತ ಇಡೀ ಒಂದು ಭಾಗವನ್ನು ಹಾಡಿನಲ್ಲೇ ಹೇಳಿದ್ದಾರೆ. ಅದೇ ಒಂದು ಭಾಗ. ಇಡೀ ಸಿನಿಮಾನೇ ಹಾಗೆ ಹೇಳಬೇಕು ಅನ್ನೋ ಕಾನ್ಸೆಪ್ಟ್ ಯಾರಿಗೂ ಆವಾಗ ಬಂದಿರಲಿಲ್ಲ, ಇವಾಗೂ ಬಂದಿಲ್ಲ. ಸರ್, 2ನೇ ಸಿನಿಮಾ ರಣಧೀರ ಕೂಡ ನೀವು ಹಿಂದಿಗಿಂದ ರಿಮೇಕ್ ಮಾಡಿದ್ರು ಕೂಡ ಅದನ್ನೇ ಪ್ರೇಮಲೋಕದ ಛಾಯೆ ಇಟ್ಕೊಂಡು ಮಾಡಿದ್ರಿ. ಅದಕ್ಕೆ ಅದು ಹೆಚ್ಚು ನೇಟಿವಿಟಿ ಸ್ಪರ್ಶ ಬಂತು. ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ, ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಪ್ರೇಮಲೋಕ ಆದಮೇಲೆ ರಣಧೀರ ರೀಮೇಕ್ ಮಾಡಬಾರ್ದಿತ್ತು ನಾವು, ತಪ್ಪು ಹೆಜ್ಜೆ. ಆದರೂ ವೀರಸ್ವಾಮಿಯವರು ನಿರ್ಧಾರ ತೊಗೊಂಡ್ಬಿಟ್ಟಿದ್ರು. ಅಲ್ಲ, ಸಕ್ಸಸ್ ಆಯ್ತಲ್ಲ ಸರ್. ಆಮೇಲೆ ಆದರೂ ಅವರು ಏನಂದರು, ವೀರಸ್ವಾಮಿಯವರು ಕಥೆ ಇದೆ, ಸಂಭಾಷಣೆ ಬರ್ಕೊಂಬಿಡಿ, ನೀವು ಅಸೋಸಿಯೇಟ್ ಆಗಿ ಮ್ಯೂಸಿಕ್ಕು ನೀವೇ ಮಾಡಿ, ಲಕ್ಷ್ಮೀಕಾಂತ್ ಪ್ಯಾರಲಲ್ಲಿ ಏನು ಮಾಡಿದಾರೋ ಅದೇ ಹಾಡುಗಳು ಬಳಸ್ಕೊಂಬಿಡಿ, ನನ್ನ ಮಾತು ಕೇಳಿ ಅಂದರು. ಸರ್, ನಾನು ಡೈಲಾಗ್ ಬರೀತೀನಿ, ಅಸೋಸಿಯೇಟ್ ಆಗಿರ್ತೀನಿ, ಮ್ಯೂಸಿಕ್ ಮಾಡಲ್ಲ ಅಂದರೆ ಕಾಪಿ ಮಾಡೋದು ಯಾಕ್ರಿ ಸರ್? ನಾನು ಮಾಡಿದ್ರೆ ಸ್ವಂತ ಮಾಡ್ತೀನಿ. ಅದು ಯಾರು ಎಷ್ಟು ದೊಡ್ಡವ್ರು ಮಾಡಿದ್ರು ನನಗೆ ಚಿಂತೆ ಇಲ್ಲ, ಮಾಡಿದ್ರೆ ಸ್ವಂತ. ಇಲ್ಲ ಇದೊಂದು ಮಾತ್ರ ನೀವು ಕೇಳಲೇಬೇಕು. ಸರಿ, ವಾದ ನಡೀತು. ಕಡೆಗೆ ಮಗ ಬಂದು, ಅಪ್ಪ ಅವರು ಪ್ರಿನ್ಸಿಪಲ್ ಮ್ಯಾನು, ಅವರು ಏನು ಮಾಡ್ತಾರೋ ಅದಕ್ಕೆ ಒಪ್ಕೊಳ್ಳೋಂಗಿದ್ರೆ ಅವ್ನು ಇಟ್ಕೊಳ್ಳೋಣ, ಇಲ್ಲಾಂದ್ರೆ ಅವ್ನು ಬಿಟ್ಬಿಡೋಣ ಅಂದರು. ಅವ್ರ ತಂದೆ ಏನಂದ್ರು, ಮಗ ನಿಮ್ಗೆ ಅಷ್ಟು ಧೈರ್ಯ ಇತ್ತಾ? ಅವಕಾಶ ಕಳ್ಕೊಳ್ಳೋ ಧೈರ್ಯ ಇತ್ತು? ಅಷ್ಟೊಂದು ಆತ್ಮವಿಶ್ವಾಸಕ್ಕಾಗಿ ಅವಕಾಶ ಕಳ್ಕೊಳ್ಳೋಕೆ ರೆಡಿ ಇದ್ರಿ? ಭಾಳ ನಂಬಿಕೆ ಇತ್ತು. ಅಲ್ಲ ನಿಮಗೆ? ಆಮೇಲೆ ಅಷ್ಟು ಹಾಡುಗಳನ್ನ ಹೊಸದು ಮಾಡಿದೆ ನಾನು. ಅದಕ್ಕೆಲ್ಲ ಅವ್ರದ್ದು ಗೈಡೆನ್ಸ್ ಇತ್ತು.
ಅದರಲ್ಲಿ ಎಲ್ಲ ಆದ್ರೂ ಒಂದು ಮಾತು ಅವರು ಕೇಳಿದ್ರು. ಅದರಲ್ಲೊಂದು ಲಂಬಿ ದುಹಾಯಿ ಚಾರು ದಿನೋ ಅಂತ ಪಾಕಿಸ್ತಾನ್ ಗಜಲ್ ಸಿಂಗರ್ ಹಾಡಿದರು. ಅದೊಂದು ಹಾಡಾದರೂ ಹಾಕ್ಕೊಳಪ್ಪ ಚೆನ್ನಾಗಿದೆ ಅಂತ. ಸರ್ ಅದೇ ನನಗೆ ವಿರುದ್ಧವಾದ ವಿಷಯ ಸರ್. ಅಲ್ಲ ಏನಂದರೆ ಈ ಸಿನಿಮಾದಲ್ಲಿ ಟ್ರ್ಯಾಜಿಡಿ ಸಾಂಗ್ ಹಾಕಲ್ಲ ನಾವು. ಯಾಕೆ ಸರ್, ನಿಮ್ಮ ಮಗ ಯಂಗ್ಸ್ಟರ್, ಅವನು ಯೂತ್ನ ರೆಪ್ರೆಸೆಂಟ್ ಮಾಡ್ತಾವ್ರೆ, ಅವ್ರು ಹೋಗ್ಬಿಟ್ಟು ಅಳ್ತಾ ಕೂತ್ಕೊಂಡ್ರೆ ನಾನು ಒಪ್ಪಲ್ಲ, ಅದನ್ನೇ ತೆಗೆದುಹಾಕ್ತೀನಿ ಸರ್ ಅಂದು. ಅವ್ರಿಗೆ ಸಿಟ್ಟೇ ಬಂದ್ಬಿಡ್ತು. ಇಲ್ಲ, ನಾನು ಅದನ್ನು ಬೇರೆ ಥರ ಬಳಸ್ತೀನಿ ಅಂತ ಹೇಳಿ ಯಾವ ಒಬ್ಬ ಹುಡುಗನ ಕ್ರಿಯೇಟ್ ಮಾಡಿ ಅವನು ಹುಡುಗರು ಹುಡುಗಿರು ಹೆಂಗೆ ಲವ್ ಮಾಡ್ತಾರೆ ಅನ್ನೋ ಸಮಸ್ಯೆನ ಆಡಿ ಅದಕ್ಕೆ ಅವಳು ಉತ್ತರ ಕೊಡ್ತಾ, ಆ ಹಾಡಿನಲ್ಲಿ ರವಿಚಂದ್ರನ್ ಮಧ್ಯ ಕುದುರೆಯಲ್ಲಿ ಬರ್ತಾ ಏನು ಹುಡುಗಿರು ಇದ್ಯಾಕೆ ಹಿಂಗೆ ಆಡ್ತಿರೋ ಅಂಥೇಳಿ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಅವ್ರನ್ನೂ ಸಮಾಧಾನ ಪಡಿಸ್ದೆ. ಮತ್ತು ನಮ್ಮ ಟ್ರೆಂಡಿಗೆ ಏನು ಬೇಕು ಅದನ್ನು ಮಾಡಿದೆ. ಹೀಗೆಲ್ಲ ಏನೇನೋ ಮಾಡಿದ್ದೀವಿ ಸರ್. ಅವೆರಡು ಸಾಹಸಗಳಾದಮೇಲೆ ನೀವು ತುಂಬ ಪಾಪ್ಯುಲರ್ ಆಗಿಬಿಟ್ರಿ. ಎಲ್ಲಿವರೆಗೆ ಅಂದರೆ ರಾಜ್ಕುಮಾರ್ ಅವ್ರ ಕ್ಯಾಂಪ್ನಲ್ಲಿ ಉದಯ್ ಶಂಕರ್ ಅವ್ರ ನಿರ್ಗಮನ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿತ್ತು. ಅದು ಅವರು ನಿಮ್ಮ ಮೇಲೆ ಟ್ರಸ್ಟ್ ಮಾಡಲಿಕ್ಕೆ ಯಾವುದು ಬಲವಾದ ಕಾರಣ ಆಯಿತು ಮತ್ತು ಏನು ಗುಣ ನಿಮ್ಮನ್ನು ಅಲ್ಲಿಗೆ ಸೆಳ್ಕೊಂಡು ಹೋಯಿತು? ಹ್ಯಾಪನಿಂಗ್ ಉದ್ಯಮದಲ್ಲಿ ಯಾವ್ಯಾವುದು ಹೊಸದು ಬರ್ತಿರುತ್ತೋ ಆ ಕಂಪ್ನಿಯವರು ಅವರನ್ನು ಗುರುತಿಸಿ ಬಳಸ್ಕೊಳ್ಳೋದು ಒಂದು ರೆಗ್ಯುಲರ್ ಕಮರ್ಷಿಯಲ್ ಆ್ಯಟಿಟ್ಯೂಡು. ಹಾಗಾಗಿ ನಾನು ಪಾಪ್ಯುಲರ್ ಆದಾಗ ನನ್ನನ್ನು ಅವ್ರು ಬಳಸ್ಕೊಳ್ಳೇಬೇಕಾದ ಅನಿವಾರ್ಯತೆ. ಆದರೆ ಅಲ್ಲಿ ಹೋಗಿ ಕೆಲಸ ಮಾಡೋದು ಅದರ ಬಗ್ಗೆ ಎಲ್ಲ ನನಗೆ ಸರಿಯಾದ ಮಾಹಿತಿ ಇಲ್ಲ. ಎಕ್ಸೆಪ್ಟ್ ರಾಜ್ಕುಮಾರ್ ಅವರು ನಮಗೆ ಆರಾಧ್ಯ ದೈವ. ಅವ್ರಿಗೊಂದು ಸಿನಿಮಾ ಮಾಡೋದು ಅನ್ನೋದ್ರೆ ಅದ್ಭುತ. ಬಟ್ ಆ ಕಂಪ್ನಿಗೆ ಬೇರೆಯವ್ರಿಗೆ ಮಾಡೋ ಐಡಿಯಾ ನನಗೆ ಸಿಸ್ಟಮ್ ಹೆಂಗಿತ್ತು ಅಂತ ಇರಲಿಲ್ಲ. ನನಗೆ ಅದಕ್ಕೆ ಗಾಡ್ ಫಾದರ್ ಅಂದರೆ ವಿ ಸೋಮಶೇಖರ್ ಅಂತ ಡೈರೆಕ್ಟರ್. ಆ ಕಂಪ್ನಿಗೆ ತುಂಬ ನಂಬಿಕೆ ಇದೆ. ಅವ್ರಿಗೊಂದು ಕನಸಿತ್ತು, ಒಬ್ಬ ನನ್ನಂಥ ದೇಸಿ ಪ್ರತಿಭೆಯನ್ನು ಬರವಣಿಗೆ ಲೋಕಕ್ಕೆ ತರಬೇಕು ಅನ್ನೋದು ಅವ್ರದ್ದೊಂದು ಕನಸಿತ್ತು. ಅವ್ರು ನನಗೆ ಹೇಳಿದ್ರು, ನೋಡ ನಾನು ರಣರಂಗ ಅಂತ ಒಂದು ಸಿನಿಮಾ ಮಾಡ್ತೀನಿ, ನೀನು ದಯವಿಟ್ಟು ಅದಕ್ಕೆ ಡೈಲಾಗು ಸ್ಕ್ರಿಪ್ಟು ಎಲ್ಲ ಬರೀಬೇಕು. ಸಾರ್ ನಾನು ಬ್ಯುಸಿ ಇದ್ದೀನಿ ಸರ್, ಅದೆಲ್ಲ ಗೊತ್ತಿಲ್ಲ, ನೀನು ಡೈಲಾಗು ಸ್ಕ್ರಿಪ್ಟು ಬರೀಬೇಕು ಪ್ಲಸ್ ಮ್ಯೂಸಿಕ್ ಮಾಡಬೇಕು. ಪಾಪ ನನಗೋಸ್ಕರ ಕಂಪ್ನಿಯವರು 3 ತಿಂಗಳು ಕಾದರು. ರಣರಂಗಕ್ಕೆ ನೀವು ಸ್ಕ್ರಿಪ್ಟು ಮಾಡಿದ್ರಿ, ಡೈಲಾಗ್ಸು ಮಾಡಿದ್ರಿ. ಜಗವೇ ಒಂದು ರಣರಂಗದ ಜೊತೆಗೆ ಇಷ್ಟೆಲ್ಲ ಅಲ್ಲಿ ರಣರಂಗ ಇತ್ತು, ಏನೇನೋ ಮಾಡಿದ್ವಿ. ಸೊ ಹಾಗಾಗಿ ಅವರ ನನ್ನ ಸಮಯಕ್ಕೆ ಕಾದರು. ಆಮೇಲೆ ಆ ಕೆಲಸ ಮಾಡಿದ್ವಿ. ಆಮೇಲೆ ರಾಜ್ಕುಮಾರ್ ಸರ್ ಹತ್ರ ಆದರು. ಅಲ್ಲಿಂದ ಪರಶುರಾಮ ಮತ್ತು ಆಕಸ್ಮಿಕ ಈ ಸಿನಿಮಾಗಳೆಲ್ಲ ಅವ್ರ ಜೊತೆಲಿ ಮಾಡಿದೆ. ಅವ್ರ ಜೊತೆಲಿ ನಾನು ಸಿನಿಮಾ ಮಾಡಲಿಲ್ಲ ಅಂದರೆ ಒಂದು ತುದಿಯನ್ನು ನಾನು ಮುಟ್ಟಕ್ಕಾಗ್ತಾನೆ ಇರಲಿಲ್ಲ. ಸೊ ಈ ಕಡೆ ವೀರಸ್ವಾಮಿಯವರು ಒಂದು ತುದಿ, ಅಲ್ಲಿ ರಾಜ್ಕುಮಾರ್ ಸರ್ ಒಂದು ತುದಿ, 2 ತುದಿಗಳನ್ನು ಮುಟ್ಬಿಟ್ರಿ. ಸರ್, ಈಗ ಅಷ್ಟು ದೇಶೀಯ ಮನೋಧರ್ಮ ಇತ್ತಲ್ಲ ನಿಮಗೆ, ಸಂಗೀತ ಸಿನಿಮಾಗೆ ಬೇಕಾದಂಗೆ ನೀವು ಮಾಡ್ತಾ ಹೋದ್ರಿ, ಒಳಗಿನ ತುಡಿತ ಏನಾದರೂ ನಾನು ಇದಕ್ಕಿಂತಲೂ ಭಿನ್ನವಾಗಿ ಕೊಡಬೇಕಂತ ಅನಿಸ್ತಿದ್ದ? ನಿಜವಾಗ್ಲೂ ಅದೇ ನನ್ನನ್ನು ಈ ದೇಸಿ ವಿದ್ಯಾಸಂಸ್ಥೆ ಕಟ್ಟೋದಕ್ಕೆ ಪ್ರೇರೇಪಿಸಿದ್ದು. ಅದು ಎಷ್ಟು ಪ್ರಬಲವಾಯಿತು ಅಂದರೆ, ಸಿನಿಮಾ ಉದ್ಯಮ ಬದಲಾಗ್ತಾ ದೊಡ್ಡ ಹೀರೋಗಳೆಲ್ಲ ಹೋದರು. ರಾಜ್ಕುಮಾರ್ ಸಾರ್ ಹೋದರು, ರವಿ ಸಾರು ಸ್ವಲ್ಪ ರೀಮೇಕ್ ಕಡೆ ಹೆಚ್ಚಿಗೆ ಗಮನ ಕೊಡ್ತಿದ್ರು. ನನಗೆ ಅದನ್ನೇ ಮೊನಾಟ್ನಸ್ ಆಯಿತು. ಈ ಒಳಗಿದ್ದ ಒಂದು ತುಡಿತಾ ಇತ್ತಲ್ಲ, ನನಗೆ ಅತೀ ಹೆಚ್ಚು ಸಂಭಾವನೆ ಬರ್ತಿದ್ದಂಥ ಸಮಯದಲ್ಲಿ ಯೂಟರ್ನ್ ತಗೊಂಡೆ. ಏನು ಕಾರಣ ಅದಕ್ಕೆ? ಯೂಟರ್ನ್ ತೊಗೊಂಡು ಈ ದೇಸಿ ವಿದ್ಯಾಸಂಸ್ಥೆ ಕಟ್ಟಬೇಕು ಅಂತ ಈ ಕಡೆ ತಿರುಗಿಬಿಟ್ಟೆ. ನನಗೆ ರಿಸ್ಕ್ ಅಲ್ಲ ಸರ್? ಅಷ್ಟೊತ್ತಿಗೆ ನನಗೆ ನನ್ನ ವಾಯ್ಸ್ಗೆ ಒಂದು ಶಕ್ತಿ ಬಂದಿತ್ತು, ಅದು ಕೊಟ್ಟಿದ್ದ ಸಿನಿಮಾನೇ. ಸೊ ನಾನು ಮಾತಾಡಿದ್ರೆ ಕೆಲಸ ನಡೆಯುತ್ತೆ ಅದು ಗೊತ್ತಾಗಿತ್ತು. ಹಾಗಾಗಿ ಸಿನಿಮಾನ ಬಿಟ್ಟು ಯೂಟರ್ನ್ ತೊಗೊಂಡು ಅಲ್ಲೇನು ಮಾಡಿದ್ರು ಇಷ್ಟೇ, ಅದೇ ಸಿನಿಮಾ, ಅದೇ ಪ್ರಣಯ ಗೀತೆ, ಡ್ಯುಯೆಟ್ ಸಾಂಗು ಇಷ್ಟೇ ಅನ್ನೋದು ಗೊತ್ತಾಯಿತು. ಸೊ ಹಾಗಾಗಿ ಈ ವಿದ್ಯಾಸಂಸ್ಥೆ ಸ್ಥಾಪನೆಗೆ ಈ ಕಡೆ ತಿರ್ಕೊಂಡೆ. ಆದರೂ ಅದು ಬಿಡಲಿಲ್ಲ ಉದ್ಯಮ ನನ್ನ. ಇಲ್ಲಿ ಮಾಡ್ತಾ ಅದು ಮಧ್ಯೆ ಕೆಲಸಗಳು ಮಾಡಿಸ್ತಾಯಿತ್ತು. ಅಲ್ಲಿಂದ ನಾನು ದೇಸಿ ವಿದ್ಯಾಸಂಸ್ಥೆ ಕಟ್ಟಿ ಅಲ್ಲಿ ಜನಪದಕ್ಕೆ ಒಂದು ವಿಶಿಷ್ಟವಾದ ಸಂಗೀತ ಶಾಸ್ತ್ರ, ಲಿಪಿ ಪದ್ಧತಿ, ಪಠ್ಯ ಪದ್ಧತಿ ಇವುಗಳೆಲ್ಲ ಸಂಶೋಧನೆಗೆ ಒಳಗೊಂಡೆ. ಆವಿಷ್ಕಾರಗಳಾಯಿತು. ಇವತ್ತು ದೇಸಿ ನೋಟೇಷನ್ ರೀಜನಲ್, ದೇಸಿ ನೋಟೇಷನ್ ಗ್ಲೋಬಲ್, 5ನೇ ಸಂಗೀತ ಶಾಸ್ತ್ರ ಸಿದ್ಧವಾಗಿ ಹೋಗಿತ್ತು. ಯಾಕೆಂದರೆ ಆ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಇವೆಲ್ಲ ಸಿದ್ಧವಾಗಿದ್ದು. ಈಗ 5ನೇ ಸಂಗೀತ ಶಾಸ್ತ್ರವೇ 5 ಕವಲಾಗಿದೆ: ಗಾಯನಿ, ಭಾವನಿ, ನರ್ತನಿ, ಸೃಜನಿ, ಈ ತಾಂತ್ರಿಣಿ. ಅದಕ್ಕೆ 5ನೇ ಅಂತೀರಿ ಸರ್? 5ನೇ ಅನ್ನೋದು ಸಂಗೀತ ಶಾಸ್ತ್ರ. ಅದರಲ್ಲಿ 5 ಕವಲುಗಳು: ಗಾಯನ ವಿಭಾಗ, ಭಾವನೆ ವಿಭಾಗ ಎಕ್ಸ್ಪ್ರೆಷನ್,
ನರ್ತನಿ ಡಾನ್ಸ್ ವಿಭಾಗ, ಸೃಜನಿ ಕ್ರಿಯೇಟಿವಿಟಿ ವಿಭಾಗ, ಈ ತಾಂತ್ರಿಣಿ ವಿಭಾಗ, ಅಂದರೆ ಇವತ್ತಿನ ಟೆಕ್ನಾಲಜಿ ಎಲ್ಲ ಒಳಗೊಂಡಂಥ 5 ಶಾಸ್ತ್ರಗಳು ಇವಾಗ ಅದ್ರ ಜೊತೆ ಸಿದ್ಧವಾದ. ಇವೆಲ್ಲ ನಾವು ಜನಪದಕ್ಕೆ ಮತ್ತು ಶೋಷಿತ ವರ್ಗಗಳಿಗೆ ಒಂದು ಧ್ವನಿಯಾಗಿ ಕೊಡಬೇಕಾಗಿದ್ದಂಥ ಶಾಸ್ತ್ರಗಳು. ಸೊ ವಾಯ್ಸ್ಲೆಸ್ ಪೀಪಲ್ಗೆ ಒಂದು ವಾಯ್ಸ್ ಕೊಡೋದೈತಲ್ಲ, ಅದು ಪಾಪ್ಯುಲರ್ ಆದವ್ರು ಮನಸ್ಸು ಮಾಡಲ್ಲಲ್ಲ ಸರ್, ರಿಸ್ಕ್ ತೊಗೊಂಡು ಮಾಡಲ್ಲ. ಯಾಕಂದ್ರೆ ಹಣ ಕಳ್ಕೊಳ್ತೀವಿ, ಇಮೇಜ್ ಕಳ್ಕೊಳ್ತೀವಿ. ನೀವು ನಾವು ಹಣ ಬರೋದನ್ನೇ ಬಿಟ್ಟು ಬಂದ್ರಲ್ಲ, ರಿಸ್ಕ್ ಅನ್ನಿಸ್ಲಿಲ್ಲ ನಿಮ್ಗೆ, ಅದು ಅವ್ಯವಹಾರಿಕ ಅಂತ ಅನ್ನಿಸ್ಲಿಲ್ಲ? ಎಲ್ಲರೂ ಬೈಯೋದನ್ನು ಕೇಳಿದ್ದೀನಿ ನಾನು ಅಷ್ಟೇ. ಇಂಪ್ರಾಕ್ಟಿಕಲ್ ಮ್ಯಾನ್, ನೀನೇನೆ ಒಂದು ಹಂಸಲೇಖ ಅನ್ನೋದು ಒಂದು ಬ್ರ್ಯಾಂಡು, ಒಂದು ಇಂಗ್ಲೀಷ್ ಸ್ಕೂಲು, ಒಂದು ಕಾನ್ವೆಂಟ್, ಅದು ತೆಗೆಯ ದುಡ್ಡು ಬಂದು ಸುರಿಯುತ್ತೆ, ಅದನ್ನ ನೋಡ್ಕೊಳ್ಳೋರು ಯಾರು? ನೀವೇ. ಮತ್ತು ನನ್ನ ಟೈಮಲ್ಲಿ ವೇಸ್ಟ್ ಆಗುತ್ತಲ್ಲಪ್ಪ, ನನಗದಕ್ಕೆ ಬೇಡ, ಸ್ವಲ್ಪ ನಷ್ಟದಲ್ಲೇ ನನಗೆ ಇಷ್ಟವಾದ ಕೆಲಸ ಮಾಡ್ತೀನಿ. ಬೇರೆ ಭಾಷೆಯಲ್ಲಿ ಇಳೆಯರಾಜ್ ಥರ ಜನ ಇದ್ರಲ್ಲ ಸರ್, ಆವಾಗ ಅವರೆಲ್ಲ ನಿಮ್ಮನ್ನು ಹೆಂಗೆ ನೋಡಿದ್ರು ಪ್ರೇಮಲೋಕ ಬಂದಾಗ? ಅವನ ಕತೆ ಅಷ್ಟೇ ಅಂದ್ಕೊಂಡ್ರು, ಆದರೆ ನಮ್ಮ ಕತೆ ಇಷ್ಟಿದೆಯಲ್ಲ. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಈ ರೇಂಜಿಗೆ. ಆ್ಯಕ್ಚುಲಿ ಈ ಕೆಲಸ ಇಳೆಯರಾಜ ಅವ್ರದ್ದೇ, ಅವರೇ ಮಾಡಬೇಕಾಗಿದ್ದ ಕೆಲಸ ಇದು. ಯಾಕಂದರೆ ದಕ್ಷಿಣ ಭಾರತದ ಮ್ಯೂಸಿಕಲ್ ಐಕಾನ್ ಅಂದರೆ ಇಳೆಯರಾಜ. ಉತ್ತರ ಭಾರತಕ್ಕೆ ಅವರೊಂದು ಸಿಂಹ ಸ್ವಪ್ನ, ಮತ್ತು ತೀರಾ ಕೆಳಮಟ್ಟದಿಂದ ಮೇಲೆ ಬಂದವರು, ಎಲ್ಲಿಂದ ಗುಡಿಸಲಿಂದ ಬಂದವರು ಅವರು. ಅವರೇ ಅದಕ್ಕೆ ಪುನರುತ್ಥಾನವನ್ನು ಕಲ್ಪಿಸಬೇಕಾದ ಸರಿಯಾದ ವ್ಯಕ್ತಿ. ನಾನು ಅವರ ವಾರಸ್ದಾರ ಅಂದ್ಕೊಂಡಿದ್ದೀನಿ ಈಗ. ಹೌದಲ್ಲ? ಅವರು ವಾರಸ್ದಾರ ಅದು ಹೆಮ್ಮೆ ಅಲ್ಲ ಸರ್? ಹೆಮ್ಮೆ ಸರ್, ಇಳೆಯರಾಜರ ವಾರಸ್ದಾರ ಅನ್ಕೊಳಕ್ಕೆ ಹೆಮ್ಮೆ. ಹೆಮ್ಮೆ ಸರ್. ಒಂದು ಹೆಸರು ಹೇಳಿದೆ ಕೇಳ್ತೀನಿ, ಒಂದು ಸಿನಿಮಾ ಸಕ್ಸಸ್ ಇರುತ್ತಲ್ಲ, ಸಂಗೀತದಿಂದ ಆಯಿತು ಅಂತ ನಾನು ಅಂತೀನಿ, ಇನ್ನೊಬ್ಬರು ಡೈರೆಕ್ಷನ್ಲಿಂದ ಆಯಿತು ಅಂತಾರೆ, ಇನ್ನೊಬ್ಬ ಹೀರೋನ್ಲಿಂದ ಆಯಿತು ಅಂತಾರೆ. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಕಾಂಬಿನೇಷನ್. ಇಲ್ಲಿ ಒಬ್ಬ ವ್ಯಕ್ತಿ ಅಹಂಕಾರಕ್ಕೆ ಒಳಪಟ್ಟಿದ್ದು ನನ್ನಿಂದ ಆಯಿತು ಅಂತ ಅಂದಾಗ, ಅವನು ಹೊರಗೆ ಬಂದಾಗ ಅದ್ರ ಛಾಯೆ ಗೊತ್ತಾಗುತ್ತೋ ಇಲ್ಲೋ? ಗೊತ್ತಾಗುತ್ತೆ ಸರ್, ಅದರ ಹೆಸರೇ ಹಿಸ್ಟ್ರಿ ಅನ್ನೋದು. ಅದನ್ನು ಯಾಕೆ ಕೇಳಿದೆ ಅಂತ ನಿಮ್ಗೆ ಗೊತ್ತಿದೆ. ಚಂದನವನದ ಚರಿತ್ರೆ, ಅದರಲ್ಲಿ ನಾನು ಚಾಪ್ಟರ್ ತಾನೆ ಅಲ್ಲ, ಚಾಪ್ಟರ್ ನಿಜ. ಈಗ ಆ ಚಾಪ್ಟರ್ ಹೊರಗೆ ಬಂದದಕ್ಕೆ ಹಂಗಾಯ್ತು, ಅಥವಾ ಅವರು ಇವ್ರು ಇಲ್ಲದೇ ಇದ್ರು ನಾ ಮಾಡ್ತೀನಿ ಅಂದದಕ್ಕೆ ಹಿಂಗಾಯ್ತು? ಈಗ ನಾವು ಡ್ರೈವರ್ ಆಗಿರ್ತೀವಿ ಸರ್, ನಮಗೊಬ್ಬ ಓನರ್ ಇರ್ತಾರೆ, ನಾವು ಚಲಾಯಿಸ್ತಾ ಇರ್ತೀವಿ, ಅವ್ರು ನಮ್ಮ ಜೊತೆಲಿ ಬರ್ತಿರ್ತಾರೆ, ಅವರೇ ಡ್ರೈವಿಂಗ್ ಕಲಿತಾರೆ, ನಾವು ಹಿಂದೆ ಕೂತ್ಕೊಳ್ಬೇಕಾಗತ್ತೆ. ನಾನು ಹಿಂದೆ ಕೂತ್ಕೊಳ್ಳಿಲ್ಲ ಅಷ್ಟೇ, ಅವ್ರ ಕೈ ಕಾರ್ ಕೊಟ್ಬಿಟ್ಟು ನೀವು ಚಲಾಯಿಸ್ಕೊಂಡು ನೀವು ನಿಮ್ಮನ್ನ ಇಳಿಸಿ ನಾವು ಬೇರೆ ಕಾರ್ ತೊಗೊಂಡು ಹೊರಟ್ರಿ. ಅದರಿಂದ ಹಾನಿ ಯಾರಿಗೆ ಆಯ್ತು ಸರ್? ಹಾನಿ ಉದ್ಯಮಕ್ಕೆ ಆಯ್ತಲ್ಲ. ಉದ್ಯಮಕ್ಕೆ ಅದು ಹಂಗೆ ಹಾನಿ ಆಗಿದೆ ಅಂತ ಅವ್ರಿಗೂ ಅನಿಸಿರ್ಬೋದಾ? ಅದು ಜನವೇ ಹೇಳ್ತಿದ್ದಾರಲ್ಲ, ವಿ ಆರ್ ಮಿಸ್ಸಿಂಗ್ ಅಂತ. ನನಗೇನು ಅನಿಸುತ್ತೆ, ಒಂದು ಕಾಲ, ಒಂದಷ್ಟು ಕಾಲ ನಾವಿಬ್ಬರು ಸೇರಿ ಒಳ್ಳೇದು ಮಾಡಿದ್ದೀವಿ, ಮತ್ತು ಅದನ್ನ ಯಾಕೆ ಕೆಡಿಸ್ಬೇಕು? ಹೌದು, ಅಚ್ಚುಕಟ್ಟಾಗಿದೆ ಅದು, ಹಾಗೆ ನೆನೆಸ್ಕೊಂಡು ನೆನಪಿನಲ್ಲಿರಲಿ. ಅವರು ಈಗ ತಂತ್ರಜ್ಞಾನದ ಜೊತೆಲಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರನ್ನು ಕಂಟ್ರೋಲ್ ಮಾಡೋದು ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಈಸ್ ಎಂಜಾಯಿಂಗ್ ಇನ್ ಇಸ್ ಎಕ್ಸ್ಪೀರಿಯನ್ಸ್. ನಾವು ಇದರಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ ಸರ್. ದೇಶೀಯತೆ, ವಚನ ಪರಂಪರೆ, ಸಾಹಿತ್ಯದ ಮುಖ ಪ್ರೇಮಲೋಕದ ಹಂಸಲೇಖ ಅವ್ರ ಹತ್ರ ನಾವು ಕಂಡಿರಲಿಲ್ಲ. ನಿಮ್ಮನ್ನು ಭಾಳ ಲೈಟಾಗಿ ತೊಗೊಂಡಿದ್ವಿ. ಯಾವಾಗ ನೀವು ಸೋಷಿಯಲ್ ಮೀಡಿಯಾ ಬಂದಮೇಲೆ, ಅಥವಾ ಈಗ ಲೈವ್ ಪ್ರೋಗ್ರಾಮ್ಗಳು ಬಂದಮೇಲೆ ನಿಮ್ಮ ರಿಯಾಲಿಟಿ ಹೇಳೋಕ್ಕೆ ಶುರು ಮಾಡಿದ್ರಿ, ಇದು ಯಾಕೆ ಒಂದು ವರ್ಗಕ್ಕೆ ಕಿರಿಸುಮುರುಸಾಯಿತು? ಈಗ ಸಿನಿಮಾ ಎಲ್ಲರೂ ನೋಡುವ ಒಂದು ಮಾಧ್ಯಮ, ಅಲ್ಲಿ ನಾವು ಆ ಕಡೆಯವನು ಈ ಕಡೆಯವನು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಸಂಗೀತವನ್ನು ಪ್ರೀತಿಸದ ಧರ್ಮ ಯಾವುದಿದೆ? ಸಂಗೀತವನ್ನು ಕಿತ್ತಾಕ್ಬಿಟ್ರೆ ಧರ್ಮಕ್ಕೆ ಶಕ್ತಿನೇ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಎಲ್ಲ ಧರ್ಮಗಳು ಸಂಗೀತದ ಜೊತೆಲಿ ಬರ್ತಿವೆ. ಹಾಗಾಗಿ ಸಂಗೀತದ ಜೊತೆಲಿರುವಾಗ ನಾವು ಅದು ಇದು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ. ಅದರಿಂದ ನಾವು ಸಿನಿಮಾದವರಾಗಿದ್ವಿ. ರಿಯಾಲಿಟಿ ಶೋಗಳಲ್ಲಿ ಬಂದವ ಕೆಲವು ಸರಿ ಸವಾಲುಗಳು ಬಂತು. ಈಗ ನಮ್ಮ ಝೀ ಚಾನಲಲ್ಲಿ ಅವರು ಯಾವ ಪಂಥಿ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಅಂಥವರೇ ಅಂಬೇಡ್ಕರ್ ಅವರ ಸೀರಿಯಲ್ ಮಾಡುವಾಗ ಏನು ದ್ವಂದ್ವ ಇರ್ಬೋದು ಅಂತ ನಾನು ಅದು ಯೋಚನೆ ಮಾಡ್ತೀನಿ. ನಾನು ಆ ಚಾನಲ್ನ ಸದಸ್ಯನಾಗಿ ಅವ್ರು ಮಾಡಿದ ಸೀರಿಯಲ್ಗೆ ಪ್ರಮೋಷನ್ ಮಾತಾಡು ಅಂದರೆ ನಾನು ಅದಕ್ಕೆ ವಿರುದ್ಧ ಮಾತಾಡೋಕ್ಕಾಗತ್ತೆಯೇ? ಇಲ್ಲ. ಅವ್ರದ್ದೇ ಪ್ರಾಜೆಕ್ಟು, ಅವ್ರದ್ದೇ ಚಾನಲ್ಲು, ಅವ್ರದ್ದೇ ಪ್ರಮೋಷನು, ನಾನು ಅವರ ಬಳಗ. ಸರ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದರೆ ನಾನು ಸತ್ಯನೇ ಮಾತಾಡಿದೆ. ಅವಾಗ ನಾನು ಮಾತಾಡಿದ್ದು ಎಲ್ರಿಗೂ ಆಶ್ಚರ್ಯವಾಯಿತು. ಇದೇನಿದು ಹಂಸಲೇಖ ಅಂಬೇಡ್ಕರ್ ಬಗ್ಗೆ ನಮಗೂ ಹಂಸಲೇಖ ಅಲ್ಲಿವರೆಗೂ ಇಷ್ಟ ಆಗಿರಲಿಲ್ಲ ಸರ್. ಆ ಪಾಯಿಂಟಿಗೆ ನಮಗೆ ಹಿಡಿತು ಇವ್ರು ನಮ್ಮ ಮನುಷ್ಯ ಅಂತ. ರೀಸನ್ ಏನಂದರೆ, ಒಬ್ಬ ಪ್ರತಿಭಾವಂತ
ಕಮರ್ಷಿಯಲ್ ಕಾರಣಗಳಿಗಾಗಿ ರಾಜಿಯಾಗಿ ತಾನು ಕಳ್ಕೊಂಡಿರ್ತಾನೆ. ಆದರೆ ತನ್ನ ಮೂಲ ಸ್ವರೂಪವನ್ನು ತೋರಿಸುವಂಥ ಒಂದು ಸಂದರ್ಭ ಬಂದೇ ಬರ್ತದೆ. ಅಂಥ ಸಂದರ್ಭ ನಿಮ್ಗೆ ಅಂಬೇಡ್ಕರ್ ಸಂದರ್ಭದಲ್ಲಿ ಬಂತು. ಎಲ್ರಿಗೂ ಅರ್ಥ ಆಯಿತು ವಾಟ್ ಇಟ್ ಈಸ್. ಬಟ್ ಅನ್ಪಾಪ್ಯುಲರ್ ಮಾಡುವಂಥ ಹುನ್ನಾರ ನಡೀತಲ್ಲ ನಿಮ್ಮನ್ನು? ಅದು ಎಲ್ಲಿ ನಡೆದಿಲ್ಲ ಸರ್, ಎಲ್ಲ ಕಡೆ ನಡೀತು. ಈಗ ನನಗೆ ಭಾಳ ಪ್ರಿಯವಾದ ವ್ಯಕ್ತಿ ನಮ್ಮ ಜೊತೆಲಿದ್ದವನು ಇವನು ಅವನಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಯಾರಿಗಾದ್ರೂ ಇರಿಸುಮುರ್ಸಾಗುತ್ತೆ. ಅದೇನು ತಪ್ಪಲ್ಲ, ಅದು ತಪ್ಪಲ್ವೇ ಅಲ್ಲ. ಪ್ರಪಂಚದಲ್ಲಿ ಈಗ ಬಲಪಂಥೀಯರ ಟ್ರೆಂಡು ಪ್ರಪಂಚದಲ್ಲಿ, ಇಂಡಿಯಾದಲ್ಲ, ಪ್ರಪಂಚದಲ್ಲಿ ಬಲಪಂಥಿ. ಅಂದ್ರೆ ನೀವು ನೇರವಾಗಿ ನಾ ಬಲಪಂಥಿ ಅಲ್ಲ ಅಂತ ಹೇಳ್ಕೊಂತೀರಿ? ನಾನು 50-50 ಯಾವತ್ತು. ನಾನು 50. ನನಗೆ ವೈಚಾರಿಕತೆ ಅರ್ಥ ಬೇಕು, ತನ್ಮಯತೆ ಅರ್ಥ ಬೇಕು. 50. ನಾನು ಹುಟ್ಟಿದ ತಕ್ಷಣವೇ ನನಗೆ ಕೇಳಿಸಿದ್ದು ಇಂಡಿಯನ್ ಮ್ಯೂಸಿಕ್ಕು. ನಾನು ಕಾಣಿಸ್ಕೊಂಡಿದ್ದು ಈ ಭಾರತದ ಮಹಾಕಾವ್ಯಗಳು, ಇಲ್ಲಿನ ಜ್ಞಾನ ಪರಂಪರೆ, ಇದನ್ನೆಲ್ಲ ನಾನು ಬೇಡ ಅಂತ ಹೇಗೆ ಹೇಳಿ ಸರ್? ಮಹಾಭಾರತ ರಾಮಾಯಣನ ನಾವು ಬೇಡ ಅಂತ ಹೇಳೋ ಪ್ರಶ್ನೆ ಇಲ್ಲ. ಅಲ್ಲ, ಅದು ಬಲಪಂಥಿ ಆಗೋದಿಲ್ಲ. ನೀವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಬಲಪಂಥಿ ಆಗಲ್ಲ. ಅದು ಮಹಾಕಾವ್ಯ. ಅದರ ಆಚೆಗಿನ ಉದ್ದೇಶ ಇದೆ ಎಲ್ಲ. ಅದು ನನ್ನ ಚಿಂತೆ ಇಷ್ಟೇ, ನಮಗೆ ಇಷ್ಟೊಂದು ಮಹಾಕಾವ್ಯಗಳಿವೆ, ನಾವು ಎಡಪಂಥೀಯರಾದರೆ ನಮ್ಮ ಹತ್ರ ಒಂದು ಮಹಾಕಾವ್ಯ ಇಲ್ವಲ್ಲ, ಮಿಸ್ ಹೊಡಿತದೆ. ಅದು ನನ್ನ ಚಿಂತೆ. ವಚನಗಳಿದಾವಲ್ಲ, ವಚನಗಳು ಸತ್ಯವನ್ನು ಹೇಳುತ್ತೆ. ಆಧ್ಯಾತ್ಮದ ಹಸಿವನ್ನು ಹಿಂಗಿಸಲ್ಲ. ವಚನಗಳು ಹಿಂಗಿಸಲ್ಲ ಅಂತೀರಿ? ಆಧ್ಯಾತ್ಮದ ಹಸಿವು ಹಿಂಗಿಸಲ್ಲ. ಅಲ್ಲಮನ ವಚನಗಳು ಹಿಂಗಿಸ್ಬೋದ? ಅಲ್ಲಮ ಶೂನ್ಯ ಪ್ರಪಂಚ, ಅದು ಎಲ್ಲವೂ ಯೂನಿಕ್ ಅಂತ. ನಾವು ಅಕ್ಕ ಸರಿಯಾದ ದಾರಿ ತೋರಿಸಿದಾಳೆ ನಮಗೆ, ಅದು ಜನಜನಿತವಾಗಿಲ್ಲ. ಸೊ ನೀವು ಅದಕ್ಕೆ ಈ ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ಬಲಪಂಥೀಯ ಮಹಾಕಾವ್ಯಗಳು ಇರಲಿ ಅನ್ನೋದು ಒಂದು, ನೀವು ಬೇಡ ಅನ್ನೋಕ್ಕಾಗೋದಿಲ್ಲ. ಪಾರ್ಟ್ ಆಫ್ ಇಟ್. ಪ್ರಪಂಚದ ಶ್ರೇಷ್ಠ ಮಹಾಕಾವ್ಯ ರಾಮಾಯಣ ಅಂತ ಆಗಿರುವಾಗ ನೀವು ಅದ್ರ ವಿರುದ್ಧ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಏನು ಇರ್ಬೋದು, ಅದರ ಹಿಂದೆ 300 ರಾಮಾಯಣಗಳಿರ್ಬೋದು, ಅದು ವಿಕಾಸವಾಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದೊಂದು ಶ್ರೇಷ್ಠ ಮಹಾಕಾವ್ಯ ಅಲ್ವಾ? ಅದನ್ನು ಒಪ್ಕೊಳ್ಳೇಬೇಕು. ಅದನ್ನು ನೀವು ದೇಶೀಯತೆಗೆ ಅಳವಡಿಸ್ಕೊಳ್ಬೋದಲ್ಲ. ನಾವು ಮಾಡಬೇಕು, ಒಬ್ಬನಿಂದ ಮಾಡೋ ಕೆಲಸ ಅದು. ಒಂದು ದೊಡ್ಡ ಪರಂಪರೆ, ಒಂದು ತಲಪರಿಗೆಯೇ ಮಾಡಬೇಕು ಅದನ್ನು, ಒಂದು ದೊಡ್ಡ ತಲಪರಿಗೆ. ನೀವು ಅಂಬೇಡ್ಕರ್ ವಿಷಯ ಆದಮೇಲೆ ಹೀಗೆ ಯಾರೋ ಒಬ್ಬ ನಿಮ್ಮ ಕೈಯಲ್ಲಿ ಬೆಳೆದ ವ್ಯಕ್ತಿ ನಿಮ್ಮ ಬಗ್ಗೆ ಭಾಳ ಹಗುರವಾಗಿ ಚೆನ್ನಾಗಿ ದುಡಿಸ್ಕೊಳ್ಳಿಲ್ಲ, ದುಡ್ಡು ಕೊಡಲ್ಲ, ಅದೆಲ್ಲ ಮಾತಾಡಿದರು. ಅದು ಹುನ್ನಾರದ ಪ್ರತಿಕ್ರಿಯೆ ಅಂತ ಅನ್ನಿಸ್ತದೆ. ಯಾಕೆ ಅಂತ ಹೇಳ್ತೀನಿ ಸರ್. ನೀವು ಆದಾಯ ಇದ್ದ ಟೈಮ್ನಲ್ಲಿ ಬಿಟ್ಟು ಬಂದು ಜನಪದನ ಹಿಡ್ಕೊಂಡ್ರಿ. ಆ ಮನಸ್ಥಿತಿ ಇರೋರು ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಅದಕ್ಕೆ ನೀವು ಕೊಡೋ ಕ್ಲಾರಿಫಿಕೇಶನ್. ಸರ್, ನನ್ನ ವೃತ್ತಿ ಜೀವನದಲ್ಲಿ ಎಷ್ಟೋ ಜನ ಕಲಾವಿದರಿಗೆ ನಾನು ಬೆನ್ನು ತಟ್ಟೋದೊಂದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ಯಾರಾದರೂ ನನ್ನನ್ನು ಅವಮಾನಗೊಳಿಸೋದು ಅಥವಾ ನನಗೆ ಹರ್ಟ್ ಮಾಡೋದು ಮಾಡಿದರೆ ಅವರನ್ನು ಕಲಾವಿದರು, ಸಂಗೀತಗಾರ ಅಂತಲೇ ನೋಡ್ತೀನಿ. ಅವರನ್ನು ಕ್ಷಮಿಸೋದು ಅಷ್ಟೇ ನನ್ನ ಕರ್ತವ್ಯ. ಯಾಕೆಂದರೆ ಕಲಾವಿದರು ಸರ್, ಅವರು ಸಂಗೀತಗಾರರು, ಅವ್ರ ಮೇಲೆ ನಾವು ದ್ವೇಷ ತೀರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಿಜವಾದ ಕಲಾವಿದರು ಹಂಗೆ ಮಾತಾಡಬಾರ್ದಲ್ಲ. ಕಲಾವಿದರು ನಿಜವಾದವರು ಸುಳ್ಳವರು ಅಲ್ಲ ನಾನಂತೀನಿ. ಮತ್ತು ಅವ್ನು ಖರೆ ಕಲಾವಿದ ಆದರೆ ಸೂಕ್ಷ್ಮಗ್ರಾಹಿಯಾಗಿದ್ದರೆ ಗುರುವಿಗೆ ಕಲಾವಿದರು ಅದರ ಆಚೆಗೆ ಸರ್ ಈಗ ಕ್ಷಮೆಗೆ ಅರ್ಹರು. ಇದೆಲ್ಲ ಸವಾಲುಗಳು ಇರ್ತದಲ್ಲ ಬದುಕಿನಲ್ಲಿ. ಈ ಹೊಸ ಐಡಿಯಾಲಜಿ ಬಂದಾಗ ಈ ಜನಪದ ಪರಂಪರೆಯನ್ನು ಹೊಸ ಮಕ್ಕಳು ರುಚಿ ಅನ್ನಿಸ್ಲಿಕ್ಕೆ ಏನು ಮಾಡಬೇಕು? ಅದನ್ನು ಸಿನಿಮಾಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೆಂಗಿರ್ತದೆ ಸರ್? ಅದು ಏನೋ ಗೊತ್ತಿಲ್ಲ. ಮೊದಲು ಪಟ್ಟಿಗಳು ಸಿದ್ಧವಾಗಬೇಕು, ಅದಕ್ಕೆ 18 ವರ್ಷ ಹಿಡಿಸ್ತು. ಈ ಪಟ್ಟಿಗಳನ್ನು ಬೋಧಿಸೋರನ್ನ ತಯಾರು ಮಾಡಬೇಕು, ಅದಕ್ಕೆ ಕೈಗೆ ಸಿಗ್ತಿಲ್ಲ. ಒಬ್ಬರು ಬೋಧಕರನ್ನ ತಯಾರು ಮಾಡಬೇಕು. ಬೋಧಕರು ತಯಾರಾದ ಅದನ್ನು ಕಲಿಯೋರು ಬರಬೇಕು. ಕಲಿಯೋರು ಈ ಕಡೆ ಬರ್ತಿಲ್ಲ. ಯಾವತ್ತು ಕಲೆಗಳ ಪದವಿಗಳಿಗೆ ಜಾಬ್ ಓರಿಯೆಂಟೇಷನ್ ಸಿಗುತ್ತೋ ಆವತ್ತೇ ಈ ಪಟ್ಟಿಗಳು, ಈ ಬೋಧಕರು ಎಲ್ಲ ಉದ್ಧಾರ ಆಗೋದು. ಸರ್, ನಮ್ಮಲ್ಲಿ ಎಲ್ಲ ಕಲೆಗಳು ಕಲಿತವ್ರಿಗೆ ಎಲ್ಲೂ ಕೆಲಸ ಸಿಗ್ತಾಯಿಲ್ಲ ಸರ್. ಸರ್ಕಾರಗಳನ್ನು ತೀವ್ರವಾಗಿ ಯೋಚನೆ ಮಾಡಬೇಕು. BEd ಮಾಡಿದವರು ಎಷ್ಟೋ ಸಾವಿರಾರು ಜನ ಇದ್ದಾರೆ. ಅವ್ರಿಗೊಂದು ಓರಿಯೆಂಟೇಷನ್ ಕೋರ್ಸ್ ಅಂತ ಮಾಡಿ ಈ ಕಲೆಗಳನ್ನೆಲ್ಲ ಕಲಿಸಿ ಪಾಠದ ಜೊತೆಲಿ ಇದನ್ನು ಕಲಿಸಪ್ಪ ಅಂದ್ಬಿಟ್ರೆ ಅವ್ರಿಗೆಲ್ಲ ಬದುಕು ಕಟ್ಕೊಳ್ಳೋಂಗಾಗತ್ತೆ. ಕೆಲಸ, ಬದುಕು, ಅನ್ನ ಕೊಡ್ಬೇಕು ಸರ್. ಕಲೆ ಪದವಿ ಅದಾಗದವ್ರಿಗೆ ಸಾಧ್ಯವಿಲ್ಲ. ನಾನಂತೂ ಪಠ್ಯ, ಬೋಧಕರು, ಮಾರ್ಗಸೂಚಿ ಎಲ್ಲ ತಯಾರು ಮಾಡಿದ್ದೀನಿ. ನಾನಿರೋವರೆಗೂ ಬೋಧಕರನ್ನ, ಶಿಷ್ಯರನ್ನ ತಯಾರು ಮಾಡ್ತಾನೆ ಹೋಗ್ತೀನಿ. ಮುಂದಿನ ಪೀಳಿಗೆ ಅದು 106 ವರ್ಷಗಳು ಬೇಕು ಸರ್. ಅದಕ್ಕೆ ಸರ್ 14ನೇ ಶತಮಾನದಲ್ಲಿ ಕರ್ನಾಟಕ ಸಂಗೀತಕ್ಕೆ ಒಂದು ಸ್ವರೂಪ. ಅಲ್ಲಿಂದ 700-800 ವರ್ಷಗಳು ಅದರ ಪ್ರಚಾರಕ್ಕೆ ಕಷ್ಟಪಡ್ತಾನೇ ಇದ್ದಾರೆ ಅಲ್ವೇ? ನಾನು ನನ್ನ ಒಂದು ಜೀವಿತಾವಧಿಯಲ್ಲಿ ಒಂದು ಶಾಸ್ತ್ರ ಹುಟ್ಟಾಕಿ ಎಲ್ಲ ಈಗಲೇ ಆಗ್ಬಿಡ್ಬೇಕಂದ್ರೆ ಹೆಂಗೆ ಸಾಧ್ಯ? ನಾನು ನನ್ನ ಕರ್ತವ್ಯ, ಇದು ನನ್ನ ಶಾಶ್ವತ ಕರ್ತವ್ಯ, ನಾನು ಮಾಡಿ ಹೋಗ್ತೀನಿ. ಸೊ ಅದಕ್ಕೆ ಸ್ವರೂಪ ಅಕಾಡೆಮಿಕ್ಕಾಗಿ ಕೊಡ್ತಿರಲ್ಲ. ಅದಕ್ಕೆ ಸರ್ಕಾರಿ ಕೆಲಸ ಸಿಗದೆ ಹೋದರೂ ಕೂಡ
ವೃತ್ತಿಯಲ್ಲಿ ಏನಾದರೂ ಅವರು ವೈಯಕ್ತಿಕವಾಗಿ ಬದುಕುವಂಥ ಸಾಧ್ಯತೆಗಳನ್ನು ಉಂಟು ಮಾಡ್ತದೆ. ಅಂಥ ಚಾನ್ಸಸ್ ಇದೆ, ಚಾನ್ಸಸ್ ಇದೆ. ನಾವು ಧ್ಯಾನ ಮಂಟಪ ಅನ್ನೋ ಒಂದು ಪರಿಕಲ್ಪನೆ ಮಾಡಿದ್ದೀವಿ. ಕರ್ನಾಟಕದಲ್ಲಿ 30 ಜಿಲ್ಲೆಗಳಲ್ಲಿ ಅಲ್ಲಲ್ಲೇ ಧ್ಯಾನ ಮಂಟಪಗಳು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದು ಮ್ಯೂಸಿಕ್ ಓರಿಯೆಂಟೆಡ್ ಧ್ಯಾನ ಥೆರಪಿ. ಸೊ ಅದನ್ನು ಕಂಡಕ್ಟ್ ಮಾಡೋಕ್ಕೆ ಒಂದೊಂದು ಧ್ಯಾನ ಮಂಟಪಕ್ಕೆ 20 ಕಲಾವಿದರು ಬೇಕು. ಅವರೆಲ್ಲ ಇದನ್ನು ಕಲ್ತಿದ್ರೆ ಅವ್ರಿಗೆ ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳ, ಒಳ್ಳೆಯ ಬದುಕು. ಅವ್ರಿಗೆ ಬೇಸಿಕ್ ಕಾನ್ಸೆಪ್ಟ್ ಏನು ಕೊಡ್ತೀರಿ ಸರ್ ನೀವು? ಬೇಸಿಕ್ ಕಾನ್ಸೆಪ್ಟು ಅವ್ರಿಗೆ ನಮ್ಮ ಪದವಿಗಳಿದೆಯವಲ್ಲ, ಆ ಪದವಿಗಳಲ್ಲಿ ಉತ್ತೀರ್ಣರಾಗಬೇಕು. ಅವರ ಪ್ರತಿಭೆಗಳಲ್ಲಿ ಯಾವುದು ಮುಖ್ಯವಾಗಿದೆ ಅದನ್ನು ಗಮನಿಸ್ತೀವಿ. ಆ ವಿಭಾಗದಲ್ಲಿ ಅವ್ರಿಗೆ ಎಕ್ಸೆಲರ್ ಟ್ರೈನಿಂಗ್ ಕೊಡಿಸ್ತೀವಿ. ಅಂದರೆ ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಇದೆಯಲ್ಲ, ಅದನ್ನು ಅವ್ರಿಗೆ ಸ್ಟ್ರಾಂಗಾಗಿ ಹೇಳ್ಕೊಟ್ಟು ನಿಲ್ಲೋದು, ಮಾತಾಡೋದು, ಅಪ್ರೋಚ್ ಮಾಡೋದು, ಇಳ್ಕೊಂಡ ಕೆಲಸವನ್ನು ಸಾಧಿಸಿ ತರೋದು, ಇವೆಲ್ಲವನ್ನು ಕಲಿಸಿ ಜೊತೆಲಿ ನಮ್ಮ ಪಟ್ಟಿಗಳು ಕೊಟ್ಟು ಆ ಧ್ಯಾನ ಮಂಟಪದಲ್ಲಿ ಹಾಕ್ತೀವಿ. ಅವರು ಸಂಗೀತದ ಜೊತೆಲಿ ಬದುಕ್ತಾರೆ, ಸಮಾಜಕ್ಕೆ ಸೇವೆ ಮಾಡ್ತಾರೆ ಮತ್ತು ಅವರು ಬದುಕು ಕಟ್ಕೋತಾರೆ. ಈಗ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮ ಹತ್ರ ಎಲ್ಲಾದರೂ ಒಂದು ಎಕರೆ ಜಾಗ ಇದ್ದರೆ ಕೊಡಿ, ನಿಮ್ಮ ಜಾಗದಲ್ಲಿ ಒಂದು ಧ್ಯಾನ ಮಂಟಪ ಮಾಡ್ತೀವಿ. ಮಾಡೋಣ ಸರ್. ವಚನ ಧ್ಯಾನ ಮಂಟಪ. ಖಂಡಿತ ಸರ್. ಈಗ ತಾವು ಸಂಗೀತದ ಜೊತೆಗೆ ಮ್ಯೂಸಿಕ್ ಡೈರೆಕ್ಟ್ರು ತಾವೇ ಸ್ಕ್ರಿಪ್ಟ್ ಬರೆದಾಗ ಅಥವಾ ಲಿರಿಕ್ಸ್ ಬರೆದಾಗ ಆಗುವ ಲಾಭ ಮತ್ತು ವ್ಯತ್ಯಾಸ ಏನು ಸರ್? ಯಾವ ಸ್ಕ್ರಿಪ್ಟ್, ಯಾವ ಲಾಭ? ಲಿರಿಕ್ಸನ್ನು ನೀವೇ ಮಾಡಿ ನೀವೇ ಕಂಪೋಸ್ ಮಾಡಿದಾಗ ಭಾಳಷ್ಟು ಜನ ಬೇರೆ ಸಂಗೀತಗಾರರು ಸ್ಕ್ರಿಪ್ಟನ್ನು ಲಿರಿಕ್ಸನ್ನು ಬೇರೆಯವ್ರ ಕಡೆ ತೊಗೊಂಡು ಮಾಡ್ತಿದ್ರು. ನೀವು ಆ ಪರಂಪರೆಯನ್ನು ಹುಟ್ಟು ಹಾಕಿದ್ರಲ್ಲ, ಅದು ಅನುಕೂಲ ಏನಾಯಿತು, ಅದರ ಪ್ರತಿಫಲ ಏನಾಯಿತು? ಫಸ್ಟು ಸಮಯ ಉಳಿತಾಯ. ಹಾಂ. ಎರಡನೇದೇನಪ್ಪ, ನಮಗೆ ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನಂಗಿಲ್ಲ, ಎರಡು ಒಟ್ಟಿಗೆ ಬರ್ತವೆ ನಮಗೆ. ಏನು ಸರ್, ಹಾಡು ಮೊದಲ ಟ್ಯೂನ್ ಮೊದಲ ಅಂತ ಕೇಳಿದ್ರೆ ನಾನು ಹೇಳಕ್ಕೆ ಬರಲ್ಲ ನನಗೆ. ಇಲ್ಲ ಟ್ಯೂನ್ ಬಂದಿರುತ್ತೆ, ಅದ್ರ ಜೊತೆಲಿ ಹಾಡು ಬಂದಿರುತ್ತೆ, ಇಲ್ಲ ಹಾಡು ಬಂದಿರುತ್ತೆ, ಅದ್ರ ಜೊತೆಲಿ ಟ್ಯೂನ್ ಬಂದಿರುತ್ತೆ. ಸೊ ಎರಡೂ ಒಟ್ಟಿಗೆ ಬರುವಾಗ ನಾವು ಯಾಕೆ ಅದನ್ನು ಬೇರೆ ಬೇರೆ ಆಗಬಾ ಅಂತ ಹೇಳಬೇಕು. ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೋಗಿ ಕೂತಿರುತ್ತೆ. ಆಮೇಲೆ ಶೂನ್ಯದಲ್ಲಿ ಕೂತಿರ್ತೀವಿ ಎಲ್ಲರೂ ನಾವು, ಡೈರೆಕ್ಟ್ರು, ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲರೂ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಥರದ್ದೊಂದು ಇದು, ಈ ಥರದ್ದು ಅಂತೆಲ್ಲ ಶೂನ್ಯದಲ್ಲಿರ್ತೀವಿ. ಈ ಶೂನ್ಯದಲ್ಲಿದ್ದಾಗ ಏಕಾಏಕಿ ಮಾತು, ರಾಗ ಮತ್ತು ಅದಕ್ಕೆ ಬೇಕಾದ ಎಲ್ಲ ಎಫೆಕ್ಟು ಒಟ್ಟಿಗೆ ನಾನು ಕೊಟ್ಟರೆ ಅದಕ್ಕಿಂತ ಸೊಗಸಾದ ಘಟನೆಗಳೇ ಇರಲ್ಲ. ಅದರಿಂದಲೇ ನಾನು ಫೇಮಸ್ ಆಗಿರೋದು. ಎಲ್ಲರೂ ಬಂದು ಎಂಟಿಯಾಗಿ ಕೂತಿರ್ತಾರೆ, ಸ್ವಲ್ಪ ಹೊತ್ತು ಕೂತಿರ್ತೀವಿ, ಕೇಳು ಸಂಸಾರದಲ್ಲಿ ರಾಜಕೀಯ. ಓ ಚೆನ್ನಾಗಿದೆ ಸರ್. ತಾನು ತನ್ನ ಮನೆಯಲ್ಲೇ ಪರಕೀಯ. ಅರೇ ಭಾಳ ಚೆನ್ನಾಗಿದೆ ಸರ್, ಹಾಡು ಮುಗೀತು, ಹೊರಟ್ಬಿಟ್ಟು ಅಷ್ಟೇ ಕತೆ. ಸೊ ಪರಿಕಲ್ಪನೆ, ಟ್ಯೂನು, ಸಾಹಿತ್ಯ, ಅಗತ್ಯ ಎಲ್ಲವೂ ಒಟ್ಟಿಗೆ ಬರುವಾಗ ಅದಕ್ಕಿಂತ ಅಡ್ವಾಂಟೇಜ್ ಏನಿದೆ. ಕೆಲವು ಸರಿ ನಾನು ನೋಡಿದ್ದೀನಿ ತಮಾಷೆ, ನಾನು ಟ್ಯೂನ್ ಕೊಟ್ಬಿಟ್ಟು ಬೇರೆಯವರು ಬರೆಯೋಂಗೆ ಮಾಡಿ ಕೂತಿದ್ದೀನಿ. ಫಸ್ಟು ಅವರು ಕಾಂಪ್ಲೆಕ್ಸಿಂದ ಈಚೆ ಬರಬೇಕು, ನನ್ನ ಎದುರು ಕೂತ್ಕೊಂಡು ಬರೆಯೋದು ಕಷ್ಟದ ಕೆಲಸ. ನಾನು ಮೊದಲೇ ಬರವಣಿಗಾರ, ನಾನು ಕೊಟ್ಟು ಟ್ಯೂನು ನಾನು ಮೊದಲೇ ಏನೋ ಬರೆದಿರ್ತೀನಿ ಅಂತ ಅವ್ರು ಗೆಸ್ ಮಾಡ್ತಾರೆ. ಅದೆಲ್ಲ ಮಾಡಿರಲ್ಲ ನಾನು. ಅವರು ಟ್ಯೂನ್ ಕೊಟ್ಬಿಟ್ರೆ 3 ದಿವಸ 4 ದಿವಸ ವಾರಗಟ್ಟಲೆ ಆಗಿರೋದು ಉಂಟು. ಅವರು ಈ ಕಾಂಪ್ಲೆಕ್ಸಿಂದ ಈಚೆ ಬಂದು ಡೈರೆಕ್ಟ್ರಿಗೆ ಏನು ಬೇಕು ಅದನ್ನು ಬರ್ಕೊಡೋದೈತಲ್ಲ, ದೊಡ್ಡ ಹೋರಾಟ, ಅದು ಸವಾಲು. ಆ ಕಷ್ಟ ನಾನು ನೋಡಿದ್ದೀನಿ. ಸೊ ನನ್ನಿಂದ ಆ ಕಷ್ಟ ಪ್ರೊಡ್ಯೂಸರ್ಗೆ ಇಲ್ವಲ್ಲ ಅಂತ ನನಗೆ ಗೊತ್ತಾಗಿದೆ. ಸೊ ಅವ್ನಿಗೇನು ಬೇಕು 5 ನಿಮಿಷ ಮಾಲ್ ಇದ್ದಂಗೆ, ಮಾಲಲ್ಲಿ ಬಂದು ಆ್ಯಪ್ನಲ್ಲಿ ಹೊಡೆದ್ರೆ ಏನು ಬೇಕು ತಂದು ಕೊಡುತ್ತೆ. ಸ್ವಲ್ಪ ಮೆಕ್ಯಾನಿಕಲ್ ಅನಿಸ್ಬೋದು, ಬಟ್ ಅದು ಒಂದು ವಿಶಿಷ್ಟ ಪ್ರತಿಭೆ ಅಲ್ವಾ ಸರ್? ಅಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಪ್ರತಿಭೆ. ಅದ್ರ ಜೊತೆಯಲ್ಲಿ ನಾನು ಸುಮ್ಮನೆ ಬಿಟ್ಟಿಲ್ವಲ್ಲ, ನಮ್ಮ ಜನಪದ ತತ್ವಗಳು, ವಚನಗಳ ಸಾರ ಮತ್ತು ನಮ್ಮ ಇಂದಿನ ಜ್ಞಾನ ಪರಂಪರೆ ಎಷ್ಟೋ ವಿಷಯಗಳನ್ನು ನಾನೆಲ್ಲ ಹಾಡುಗಳಲ್ಲಿ ಧಾರಾಳವಾಗಿ ತಂದು ಕೊಟ್ಟಿದ್ದೀನಿ. ಏನು ಯಾವುದೋ ಒಂದು ಯಾರಿಗೆ ಬೇಕು ಈ ಲೋಕ ಅಲ್ವಾ, ಅದನ್ನು ಒಳ್ಳೆ ಸಾಲೆ. ಧರ್ಮವೇ ನಾರಿಯೇ ಕಾಂಚನ ಕೌರವರ ಜೂಜಿಗೆ, ಧರ್ಮವೇ ಲಾಂಛನ ಪಾಂಡವರ ಜೂಜಿಗೆ ಅಲ್ವಾ. ನಾರಿಯೇ ಕಾಂಚನ ಕೌರವರ ಮೋಜಿಗೆ, ಧರ್ಮವೇ ಲಾಂಛನ ಪಾಂಡವರ ಜೂಜಿಗೆ. ಮುಗಿದೋಯ್ತಲ್ಲ ಮಹಾಭಾರತನ 2 ಸಾಲಲ್ಲಿ ಹೇಳ್ಬಿಟ್ವಲ್ಲ ಹಾಗೆ. ಸೊ ಎಲ್ಲವನ್ನು ನಾನು ಅಡಕ ಮಾಡಿ 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 ನಾನು ಕರ್ತವ್ಯ ಮಾಡಿದ್ದೀನಿ ಸರ್, ಕರ್ತವ್ಯ ಮಾಡಿ. ಈಗ ನಾವು ಹೆಚ್ಚು ನಿಮ್ಮನ್ನು ಈ ಪ್ರೀತಿಸ್ಲಿಕ್ಕೆ ಕಾರಣ ಈ ದೇಶೀಯ ಕಲೆಯನ್ನು ಉಳಿಸ್ಲಿಕ್ಕೆ ಇದರ ಇತಿಹಾಸವನ್ನು ಸರಿಯಾಗಿ ಕಟ್ಟುವಂಥ ಪ್ರಕ್ರಿಯೆ ಹೇಗಾಗ್ಬೇಕಂತೀರಿ ಸರ್? ಯಾವುದು ಆಧಾರದ ಮೇಲೆ ಆಗಬೇಕು? ಒಂದು ಜನಪದ ಕಲೆ ಇದೆ, ಜನಪದ ಸಾಹಿತ್ಯ ಇದೆ, ಅದರ ಜೊತೆಗೆ ಇತಿಹಾಸವನ್ನು ತಿರುಚೋ ಪ್ರಯತ್ನ ನಡೆದಾಗ ಯಾವ ರೀತಿ ಅದನ್ನು ಶುದ್ಧೀಕರಿಸಬೇಕು? ನಾವು
ವಿರೋಧಿಸೋದನ್ನು ಬಿಟ್ಟು, ನಿಂದಿಸೋದನ್ನು ಬಿಟ್ಟು ನಾವು ಕೂಡುವುದನ್ನು ಶುರು ಮಾಡಬೇಕು. ಕೂಡುವುದು. ಈಗ ದೇವನೂರು ಮಹಾದೇವರು ಒಂದು ಒಳ್ಳೆಯ ವಿಷನ್ ಹೇಳಿದ್ದಾರೆ. ನಿಮ್ಮ ಧರ್ಮ ಯಾವುದು ಅಂದರೆ, ನನ್ನ ಧರ್ಮ ಯಾವುದಪ್ಪ, ಬೌದ್ಧ ಧರ್ಮ ಮತ್ತು ಲಿಂಗಾಯತ ಧರ್ಮ ಒಟ್ಟಾಗಿ ಅಲ್ಲಿ ಹುಟ್ಟುವ ಹೊಸ ಮಗುವೇ ನನ್ನ ಧರ್ಮ ಅಂತಿದ್ದಾರೆ ಅವರು. ಇದು ದೊಡ್ಡ ವಿಷನ್, ಆದರೆ ಕಷ್ಟ ಸಾಧ್ಯ, ತುಂಬ ಕಷ್ಟ. ಅದೇ ಒಂದು ತಾತ್ವಿಕ ಚಿಂತನೆಯಲ್ಲಿದೆ, ಇದೇ ಒಂದು ತಾತ್ವಿಕ ಚಿಂತನೆ. ಇವೆರಡೂ ಅಂತರಂಗದಲ್ಲಿ ಅಹಿಂಸೆಯನ್ನು ಬೋಧಿಸ್ತವೆ. ಹಾಗಾಗಿ ಇವೆರಡೂ ಒಂದಾಗಬೇಕು. ಒಂದಾಗೋದು ಪ್ರಕ್ರಿಯೆ ಸಾಮಾನ್ಯವೇ. ಒಂದಾಗದಿದ್ರೂ ಪರವಾಗಿಲ್ಲ, ಒಂದು ರೂಫ್ ಹತ್ರ ಬರ್ಬೋದಲ್ಲ, ಒಂದು ರೂಫ್, ಎರಡು ಹಳಿಗಳಾಗ್ಬೋದಲ್ವ, ಇದೊಂದು ಹಳಿ ಅದೊಂದು ಹಳಿ, ಅದ್ರ ಮೇಲೆ ಇನ್ನೊಂದು ಹೊಸದೊಂದು ಬೋಗಿ ಬರ್ಬೋದಲ್ವ. ಇವೆರಡಾದರೆ ಏನಾಗುತ್ತೆ, ನಮ್ಮ ಮಂಟೇಸ್ವಾಮಿ ಪರಂಪರೆ, ಮಲೆಮಹದೇಶ್ವರ ಪರಂಪರೆ, ರಾಚಯ್ಯನ ಪರಂಪರೆ ಮತ್ತು ಚಿಕ್ಕಾಜೂರಿನ ಅದರ ಪರಂಪರೆ ಮತ್ತು ಬಿರ್ಸಾ ಮುಂಡಾ ಪರಂಪರೆ, ಜನಪದಗಳ ಪರಂಪರೆ, ಆದಿವಾಸಿಗಳ ಪರಂಪರೆ, ಇವರೆಲ್ಲ ಆಲೋಚನೆ ಮಾಡೋಕ್ಕಾಗತ್ತೆ. ಇವರೆಲ್ಲರೂ ವಾಯ್ಸ್ಲೆಸ್ಸು ಮತ್ತು ಸ್ವಲ್ಪ ಅಸಹಾಯಕತೆಯಿಂದ ಇರುವಂಥ ಸಮುದಾಯಗಳು. ಅಲ್ಲಿರಬೇಕಾ ಇಲ್ಲಿರಬೇಕಾ ಅನ್ನೋದು ಗೊತ್ತಿಲ್ಲ. ಈ ಎರಡು ಲಿಂಗಾಯತ ಧರ್ಮ ಮತ್ತು ಬೌದ್ಧ ಧರ್ಮ ಒಂದು ಕಡೆ ಸೇರಿದ್ರೆ, ಸುಮ್ಮನೆ ಒಂದು ರೂಫಿನಡಿ ಹಿಂಗೆ ಸೇರಿದ್ರೆ, ಇವರೆಲ್ಲರೂ ಬರೋಂಗಾದರೆ ಎಲ್ಲ ದಮನಿತ ದನಿಗಳು ಒಂದು ಕಡೆ ಸುಮ್ಮನೆ ನೋಡ್ಕೊಳ್ಳಿ, ಒಬ್ಬರು ಮುಖ ನೋಡ್ಕೊಳ್ಳಿ, ಕೂತಿರಲಿ, ಹಾಡಿರಲಿ, ಹೋಗಲಿ, ಸಾಕು. ಅವರವರ ತತ್ವ ಅವರಿಗೆ ಇರಲಿ, ಯಾರನ್ನು ತಿದ್ದೋದು ಬೇಡ. ಇವರೆಲ್ಲ ಒಂದು ಕಡೆ ಬಂದರೆ ನಿಮಗೆ 10 ಮಹಾಕಾವ್ಯಗಳಿಗಾಗುವಷ್ಟು ಮೆಟೀರಿಯಲ್ ಸಿಗುತ್ತೆ. ಸರ್, ಈ ಬುದ್ಧ ಬಸವ ಅಂಬೇಡ್ಕರ್ ಆಲೋಚನೆ ಶುರು ಆಗಿದೆ ಸರ್. ಹಾಂ, ಬುದ್ಧ ಹೇಗಾಗಿದೆ ಕಾಯಿನ್ ಮಾಡಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಮಾಡಿ, ಬುದ್ಧ ಹೇಳಿದ ಜ್ಞಾನದ ಧ್ಯಾನದ ಮೌಲ್ಯಗಳ ಜೊತೆಗೆ ಬಸವನ ಸಾಮಾಜಿಕ ಪ್ರಜ್ಞೆ ಮತ್ತು ಆಂತರಿಕ ಪ್ರಜ್ಞೆಯನ್ನು ಇಟ್ಕೊಂಡು ಅದನ್ನು ಸಂವಿಧಾನ ರೂಪಕ್ಕೆ ತಂದ ಅಂಬೇಡ್ಕರ್ ಅವರು ಇಂದಿನ ಅಗತ್ಯ ಅನ್ನುವಂಥ ಒಂದು ವಾದ ನಡೆದಿದೆ. ಆದರೆ ಅದಕ್ಕೆ ದನಿ ವಿರೋಧಿಸುವಷ್ಟು ಬಲಪಂಥೀಯ ತೀವ್ರತೆ ಹೆಚ್ಚಾಗಿದ್ದರಿಂದ ಅದಕ್ಕೆ ಹಿನ್ನಡೆ ಆಗಿದೆ. ನಿಮ್ಮ ಕನಸು ನನಸಾಗೋದಿಲ್ಲ ಅಂತಲ್ಲ, ಹಿನ್ನಡೆ ಆಗಿದೆ. ಆದರೆ ಅದಕ್ಕೆ ನೀವೊಂದು ಸೃಜನಶೀಲ ರೂಪವನ್ನು ಕೊಟ್ಟಾಗ ಅದು ಇನ್ನೂ ಹೆಚ್ಚು ಹತ್ತಿರವಾಗ್ತದೆ. ಮಾಡ್ಬೋದು. ನಿಮ್ಮ ವಚನ ಟಿ ವಿ ಇದೆ, ನಿಮ್ಮ ಕೈಯಲ್ಲಿ ಎಷ್ಟು ದೊಡ್ಡ ಶಕ್ತಿಯುತವಾದ ಆಯುಧ ಇದೆ. ನೀವು ಪ್ರಾರಂಭ ಮಾಡಿ ಈ ಚಿಂತಕರನ್ನ ಒಗ್ಗೂಡಿಸಿ ಅವರಿಗೆ ಪ್ರಚೋದನೆ ಮಾಡಿ ಮಹಾಕಾವ್ಯಗಳನ್ನ ಕಟ್ರಿ ಅಂಥೇಳಿ. ನನ್ನ ಪ್ರಕಾರ ಬುದ್ಧ, ಬಸವ, ಬಾಬಾ ಸಾಹೇಬ್ 3 ಬಕಾರಗಳು ಮುಂದಿನ ದನಿ ಇಲ್ಲದವರ ಬದುಕಿಗೆ ಆಕಾರ ಕೊಡುವಂಥ ದೊಡ್ಡ ಶಕ್ತಿಗಳು ಸರ್ ಅವು. ಅದೇನು ಇವತ್ತೇ ಆಗಿಬಿಡಬೇಕು ಅಂತೇನು ರೂಲ್ಸ್ ಇಲ್ಲ ಸರ್. ಬುದ್ಧ ಶುರುವಾದಾಗ 5 ಜನ ಶಿಷ್ಯರ ಜೊತೆಲಿ ಶುರು ಮಾಡಿದ, ಬಸವ ಶುರು ಮಾಡಿದಾಗ 770 ಜನ, 770, ಬಾಬಾ ಸಾಹೇಬ್ ಶುರು ಮಾಡಿದಾಗ ಲಕ್ಷಗಟ್ಟಲೆ ಆದ್ರೆ ಅಷ್ಟೇ, ಅದು ಚೇಂಜಸ್ ಆಗ್ತವೆ. ಶುರು ಮಾಡಬೇಕಷ್ಟೇ ಸರ್. ಈ ವಾದವನ್ನು ಸ್ವೀಕಾರ ಮಾಡಬೇಕಾದಾಗ ಕೆಟ್ಟ ಟೀಕೆಗಳನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಏನಾರ ಮೆಡಿಸಿನ್ ಇದೆ ಅಂತೀರಿ? ಎಲ್ಲಿ ಅದನ್ನು ಬಿಟ್ಟುಬೇಡ. ನಮ್ಮಲ್ಲಿರುವ ಗೊಂದಲ ಏನಂದರೆ, ನಾವು ವೈಚಾರಿಕತೆಯೇ ಮುಖ್ಯ ಅಂತ ಕೂತ್ಬಿಟ್ಟಿದ್ದೀವಿ. ಈ ವೈಚಾರಿಕತೆ ಬೇಕು, ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ಅದು ಆಧ್ಯಾತ್ಮದ ಹಸಿವನ್ನು ಹಿಂಗಿಸಲ್ಲ. ಅಂದರೆ ತೀವ್ರತೆ ಜಾಸ್ತಿ ಆಗಬಾರ್ದು, ಅದರ ಪ್ರತಿಪಾದನೆಯ ಪರಾಕಾಷ್ಠೆ ಹೆಚ್ಚಾಗಬಾರ್ದು. ನಾನು ಎಷ್ಟೋ ಜನ ಪ್ರಗತಿಪರರ ಮಹಾಕವಿಗಳ ಮನೆಗಳಿಗೆ ಹೋಗಿದ್ದೀನಿ. ಯಾವುದಕ್ಕೆ ಹೋಗಿದ್ದೀನಿ ಗೊತ್ತೇ? ಸತ್ಯನಾರಾಯಣ ಪೂಜೆಗೆ. ಮತ್ತೇನು ಬಂದಂಗಾಯ್ತು? ವ್ಯಂಗ್ಯ ಅಲ್ಲ ಅದು ಅಲ್ವೇ? ಎಲ್ಲ ಈ ರೀತಿಯ ಹೋಮ ಕಾಂಟ್ರಡಿಕ್ಷನ್ಸ್ ಎಲ್ಲದಕ್ಕೂ ಹೋಗಿದ್ದೀವಿ. ಏನು ಅಂದರೆ ಹೆಂಡತಿ ಕಡೆ ತೋರಿಸ್ತಾರೆ, ಅವಳಿಗೆ ಬೇಕದು ಒಂದೇ ಮನೆಯಲ್ಲಿ 2 ಪಕ್ಷಗಳಾದರೆ ಹೇಗೆ ಬದುಕೋದು? ನಿಮ್ಮ ಮನೋಧರ್ಮ ಹೆಂಗಿದೆ ಸರ್ ಅದಕ್ಕೆ? ನಾವು ನನ್ನ ಹೆಂಡತಿಯನ್ನು ತಿದ್ದೋದಕ್ಕೆ ಹೋಗಿಲ್ಲ, ಅವಳು ನೋಡಿ ಕಲಿಬೇಕು. ನಾನು ಪ್ರಪಂಚದಲ್ಲಿರುವ ಎಲ್ಲ ದೇವರುಗಳು ಕಿತ್ತಾಕು ಅಂತ ಹೇಳೋ ವ್ಯಕ್ತಿ ಅಲ್ವೇ ಅಲ್ಲ. ಅದರೊಳಗೆ ಏನಿದೆ ಅಂತ ತಿಳ್ಕೊಂತ ತೋರಿಸ್ತೀವಿ, ನಿನ್ನೊಳಗೆ ಏನಿದೆ ಅಂತ ತಿಳ್ಕೊಂಡು ತೋರಿಸ್ತೀವಿ. ಅವರಾಗಿ ಬದಲಾಗಿ ಯಾವುದನ್ನು ಬದಲಾಯಿಸೋದು ಬೇಡಿ ಸರ್. 8 ಲಕ್ಷ ದೇವಸ್ಥಾನಗಳಿದ್ದಾವೆ, ಅವುಗಳೆಲ್ಲ ಏನು ಮುಚ್ಚಕ್ಕಾಗ್ತೀಯೇ? ಅವು ಒಂದೊಂದು ಕಾರಣಗಳಿಂದ ಸೃಷ್ಟಿಯಾಗಿದ್ದಾವೆ, ಐತಿಹಾಸಿಕ ಕಾರಣಗಳಿಂದ. ಪರ್ಯಾಯ ಯೋಚನೆ ಮಾಡು. ಮೊನ್ನೆ ಮೋಹನ್ ಭಾಗವತ್ ಅವರು ಕೂಡ ಒಂದು ರೀತಿಯ ಮಾತಿನಲ್ಲಿ ಹೇಳಿದ್ದಾರೆ, ನೀವು ನಿಮ್ಮ ಮಂದಿರವನ್ನು ಕಟ್ಟಿಕೊಳ್ಳಿ, ನೀವು ನಿಮ್ಮ ಬಾವಿಯನ್ನು ತೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು. ಏನೋ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನೀವು ಮಾಡಿ ಅವರು ಒಂದು ಹೆಜ್ಜೆ ಈ ಕಡೆ ಬಂದಂಗೆ ಆಯಿತು. ಅಥವಾ ಅದನ್ನು ಮಾಡಿಕೊಂಡು ಅದೇ ಸ್ಥಿತಿಯಲ್ಲಿ ಮುಂದುವರಿರಿ ಅಂತ ಕೂಡ ಹೇಳ್ಬೋದು. ಸೊ ಅಲ್ಲಿ ಜಾಣತನ ಇರ್ಬೋದು. ಜಾಣತನ ಇದೆ. ಮತ್ತು ನಮಗೆ ಆ ಜಾಣತನ ಅಟ್ಲೀಸ್ಟ್ ಒಂದು ನಮ್ಮ ಮಂದಿರ ಮಾಡ್ಕೊಳ್ಳೋದು ಬೇಡವೇ, ಒಂದು ಬಾವಿ ಕಟ್ಕೊಳ್ಳೋದು ಬೇಡವೇ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಒಂದು ತಹಸೀಲ್ದಾರರಾಗಿದ್ದಾಗ ಒಂದು ಕಡೆ ಒಂದು ಬಾವಿ ಇತ್ತಂತೆ. ಬಾವಿಯಲ್ಲಿ ಎಲ್ಲರೂ ನೀರು ಸೇದ್ಕೊಂಡು ಕುಡ್ಕೊಂಡು ಹೋಗೋ ಪ್ರಸಂಗ. ಅಲ್ಲಿ ಕೆಲವರು ಹೋಗದಿರೋರು ಇದ್ದರು.
ಅದಕ್ಕೊಂದು ಜಾಣತನ ಮಾಡಿ ಇಲ್ಲಿ ಬಾವಿಯಲ್ಲಿ ನೀರಿದೆ, ಇಲ್ಲಿ ಹಕ್ಕಿ ಪಿಕ್ಕಿ ದನ ಕರಗಳೆಲ್ಲ ಬರ್ತಾವಪ್ಪ, ಅವುಗಳು ಕುಡಿಯೋಕ್ಕೆ ಒಂದು ತೊಟ್ಟಿ ಮಾಡ್ರಪ್ಪ ಅಂತ ತೊಟ್ಟಿ ಮಾಡಿ 2 ತೊಟ್ಟಿ ಮಾಡಿ ದನಗಳಲ್ಲಿ ಕುಡಿಯೋದು, ಅಕ್ಕಿ ಪಕ್ಕಿಗಳು ಕುಡಿಯೋದು, ಅಲ್ಲಿ ನೀರು ತೆಗೆದಿಲ್ಲ ಹಾಕೋದು. ಏನು ಸರ್, ಅಂದರೆ ಈ ನೀರನ್ನು ಸ್ವಲ್ಪ ಭಯ ಪಟ್ಟವ್ರು ಕೂಡ ಬಳಸೋರು. ಸೊ ಆ ಥರ ಜಾಣತನ ಮಾಡಿದ್ದಾರೆ ಥರ. ಸೊ ನನ್ನ ಮಾತಿಷ್ಟೇ ಸರ್, ಇನ್ನೊಬ್ಬರನ್ನು ಅನ್ನೋ ಬದಲು ಪರ್ಯಾಯಕ್ಕೆ ನಾವು ಮೊದಲು ಅಡಿಪಾಯ ಹಾಕಬೇಕು. ಪರ್ಯಾಯಕ್ಕೆ ಅಡಿಪಾಯ ನಾವು ಬೆಳೀತಾ ಹೋಗ್ಬೇಕು. ನಾವು ಬೆಳೀತಾ ಹೋಗ್ತಿದ್ರೆ ಬಸವ ಮತ್ತು ಬುದ್ಧ ಒಂದಾದರೆ, ಬಸವ ಭಾರತವನ್ನೆಲ್ಲ ವ್ಯಾಪಿಸಿಲ್ಲ, ಬುದ್ಧ ವ್ಯಾಪಿಸಿದ್ದಾನೆ, ಬುದ್ಧ ವಿಶ್ವವನ್ನು ವ್ಯಾಪಿಸಿದ್ದಾನೆ. ಹಾಗಾಗಿ ಬುದ್ಧ ಭಾರತದಲ್ಲಿ ಇಲ್ಲವೇ ಇಲ್ಲ, ಇಲ್ಲ ಇಲ್ಲ ಇಲ್ಲ, ಬಸವ ಭಾರತದ ಪೂರ್ತಿ ಇಲ್ಲ. ಇವರಿಬ್ಬರು ಒಂದು ರೂಪಕ್ಕೆ ಬಂದರೆ ಬಸವ ವಿಶ್ವವ್ಯಾಪಿ ಆಗ್ಬಿಡ್ತಾನೆ ಸರ್. ಅದು ಬಹಳ ದೊಡ್ಡ ಅಡ್ವಾಂಟೇಜ್ ನಮಗೆ. ಸೊ ಅವನಲ್ಲಿ ಒಂದು ಪ್ರಾಕೃತ ಇದೆ, ಒಂದು ಧರ್ಮಕ್ಕೆ ಬೇಕಾದ ಎಲ್ಲ ಆಚರಣೆಗಳ ತ್ರಿಪಿಟಕಗಳಿವೆ. ಇಲ್ಲಿ ವಚನ ಸಾಹಿತ್ಯದಲ್ಲಿ ಏನಿಲ್ಲ ಸರ್, ಎಲ್ಲವೂ ಇದೆ. ಅವೆರಡೂ ಬ್ಲೆಂಡ್ ಆಗಿ ಒಂದು ಬೈಬಲ್ ಆದರೆ, ಬಸವನ ಬೈಬಲ್ ಆದರೆ ಈ ದೇಶಕ್ಕೆ ದೊಡ್ಡ ಬೆಳಕಿದೆ ಸರ್. ಈ ವಚನಗಳನ್ನು ಮತ್ತು ವಚನ ಸಾಹಿತ್ಯವನ್ನು ನಿಮ್ಮ ಸಂಗೀತದ ಸ್ಪರ್ಶದಿಂದ ಹೊರಬಂದು ಕಟ್ಟಿಕೊಟ್ಟಾಗ ಒಂದು ಕಾಂಟ್ರಿಬ್ಯೂಷನ್ ನೀವು ಮಾಡ್ದಂಗೆ ಆಗ್ತದಲ್ಲ ಸರ್? ಮಾಡ್ತೀವಿ. ಅದನ್ನು ಯಾವ ರೀತಿ ಕಾರಣ ಆಗಬೇಕು? ಸಮಾಜ, ಮಠಗಳು ಅಥವಾ ಬಸವ ತತ್ವದವರು ಯಾವ ರೀತಿ ಕಾರಣ ಆಗಬೇಕು ಅಂತ ನೀವು ಬಯಸ್ತೀರಿ? ಹೇಗೆ ಕೈ ಜೋಡಿಸ್ಬೇಕಂತ ನೀವು ಬಯಸ್ತೀರಿ? ನನ್ನದು ಲೋಕ ಸಂಗೀತ ಲೋಕ, ಸಂಯೋಜನಾ ಲೋಕ, ಸಂಗೀತ ಲೋಕದ ಮೂಲಕವಾಗಿಯೇ. ಓಕೆ, ನನಗೆ ನೀವೇನಾದರೂ ಕರ್ತವ್ಯ ವಹಿಸ್ತೀರಿ, ನನ್ನ ಹೃದಯ ಒಪ್ಪಿದ ಕೂಡಲೇ ಮಾಡ್ತಾ ಇರೋದೇ ಕೆಲಸ ಮಾಡ್ತಾ ಹೋಗ್ತೀನಿ. ನನಗೇನು ಇನ್ನೊಂದು 10-15 ವರ್ಷದ ಆಟ ನಮ್ಮದು. ಸೊ ನಮಗೆ ಬೇಗ ಅವಕಾಶಗಳು ಕೊಡಿ, ಏನು ಮಾಡಬೇಕು ಅಂತ ಹೇಳಿ. ಅದು ಒಬ್ಬರೇ ನಿರ್ಧಾರ ಮಾಡಿ ಮಾಡೋವಂಥದ್ದಲ್ಲ, ಎಲ್ಲರೂ ಒಪ್ಪಿ ಕೊಟ್ಟ ಕೆಲಸವನ್ನು ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಮ ವಚನ ಟಿ ವಿ ಇದೆ, ಚೆನ್ನಾಗಿ ಮಾಡಿ. ಈಗೊಂದು ದೊಡ್ಡ ಕೆಲಸ ಮಾಡಿದ್ದೀರಿ. ಜಗದಗಲ ಮುಗಿಲಗಲ ಅಂತ ಬಸವ ಹೇಳ್ತಿದ್ರಿ, ನೀವು ತೊಗೊಂಡು ದುಬೈಗೆ ತೊಗೊಂಡು ಹೋಗ್ಬಿಟ್ಟಿದ್ದೀರಿ. ಈ ಒಳ್ಳೆಯ ಪ್ರಶಸ್ತಿ ಕಾರ್ಯಕ್ರಮವನ್ನು ಅಲ್ಲಿ ಯೋಜನೆ ಮಾಡ್ತಿರೋದು ಭಾಳ ಒಳ್ಳೆಯ ವಿಷಯ, ಭಾಳ ಒಳ್ಳೆಯ ವಿಷಯ ಸರ್. ನಿಮಗೆ ಕೊಡೋದ್ರ ಬಗ್ಗೆ ಅನೇಕರಿಗೆ ಖುಷಿಯಾಗಿರೋದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ ಸರ್. ದೋ ಯು ಡಿಸರ್ವ್ ಚೆನ್ನಾಗಿ ಏನು ಯಾಕಂದರೆ ನೀವು ಭಾಳ ಕಾಂಟ್ರವರ್ಸಿ ಅಲೆಗೆ ಸಿಕ್ಕಾಗ ಏನು ಪ್ರತಿಕ್ರಿಯೆ ಬರ್ತದೆ, ಸಂಭ್ರಮ ಇದೆ. ಈಗ ನಮ್ಮ ನಿರೀಕ್ಷೆ ಏನಿದೆ ಅಂದ್ರೆ ವಚನಗಳು ನಿಮ್ಮ ಟ್ಯೂನ್ನಲ್ಲಿ ಬರಬೇಕು, ವಚನಗಳಿಗೆ ನೀವು ರಾಗ ಸಂಯೋಜನೆ ಮಾಡಬೇಕು, ಸದಾ ಸಿದ್ಧ. ವಚನ ವೈಭವಕ್ಕೆ ನೀವು ನಾಂದಿ ಹಾಡಬೇಕು. ಶುಭಂ. ಅದಕ್ಕೆ ಆ ಥರದ ಒಂದು ಕಾರಣವಾದ ನಿಮ್ಮನ್ನು ವಚನ ಟಿ ವಿ ಪರವಾಗಿ ಅಭಿನಂದಿಸ್ತೇನೆ. ಜನ ತುಂಬ ಕಾತರರಾಗಿದ್ದಾರೆ. ಹೀಗೆ ನೀವೇ ಹೇಳಿದಾಗೆ ವಚನ ಟಿ ವಿಗೆ ಮಾಧುರ್ಯಕ್ಕೆ ಮಾರ್ಗದರ್ಶಕರು ನೀವು ಆಗಬೇಕು. ವೈಚಾರಿಕತೆ ಮಾರ್ಗದರ್ಶ ಭಾಷಣ ಬೇಕಾದಷ್ಟು ಜನ ಕೊಡ್ತಾರೆ, ಆದರೆ ಆ ಮಾಧುರ್ಯ ಇದೆಯಲ್ಲ, ಆ ಮಧುರತೆ ಇದೆಯಲ್ಲ, ಆ ಶಕ್ತಿ ಸಂಗೀತಕ್ಕಿದೆ. ಮ್ಯೂಸಿಕ್ ಈಸ್ ಅನ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಶಿವ, ಅದಕ್ಕೆ ತಾವು ಸದಾಶಿವ ತಾವು ಭಾಳ ನೇರವಾಗಿ ಮುಕ್ತವಾಗಿ, ಯಾವುದೇ ಪೂರ್ವ ತಯಾರಿ ನಿಮಗೂ ಏನೂ ಬೇಕಾಗಿಲ್ಲ. ಆ ಮಾತು ಬೇರೆ. ತುಂಬ ಅದ್ಭುತವಾದ ಮಾತುಗಳನ್ನ ಆಡಿದ್ರಿ ಸರ್, ಅದಕ್ಕೆ ನಾವು ಋಣಿಯಾಗಿರ್ತೇವೆ. ಮತ್ತು ಭಾಳ ಖುಷಿಯಿಂದ ನೀವು ಸಣ್ಣವರು ದೊಡ್ಡವರು ಅಂತ ಭೇದ ಎಣಿಸದೆ ವಚನ ಟಿ ವಿಯ ಪ್ರಶಸ್ತಿಯನ್ನು ಒಪ್ಕೊಂಡ್ರಲ್ಲ, ಅದು ಕೂಡ ನಮಗೆ ಒಂಥರ ಧನ್ಯತೆಯನ್ನು ಉಂಟು ಮಾಡಿದೆ. ನನಗೆ ದೊಡ್ಡ ಗೌರವ ಸರ್, ದೊಡ್ಡ ಗೌರವ. ಯಾಕೆಂದರೆ ಕೂಡಲ ಸಂಗಮ ಇದೆಯಲ್ಲ, ಅದೇ ನಮ್ಮ ಮುಖ್ಯ ಕ್ಷೇತ್ರವಾಗಬೇಕು ಇಡೀ ಭಾರತಕ್ಕೆ. ಅಲ್ಲಿ ಆ ಕ್ಷೇತ್ರ, ಅಲ್ಲಿ ಒಂದು ವಚನ ಹೊರಬಂದರೆ ಅದು ವಿಶ್ವವಚನವಾಗಿರಬೇಕು. ಕುವೆಂಪು ಹೇಳುವ ವಿಶ್ವಮಾನವ ತತ್ವಕ್ಕೆ ಅದೇ ಒಂದು ದೊಡ್ಡ ಕ್ಷೇತ್ರವಾಗಬೇಕು ಅಂತ ನನ್ನ ಆಸೆ ಸರ್. ಬಸವ ಕಲ್ಯಾಣ ಕೂಡ ಒಂದು ಅಂಥ ಒಂದು ಸಾಕ್ಷಿ ಆಯ್ತಲ್ಲ ಸರ್. ಇವತ್ತು ಬಸವ ಕನ್ನಡದಲ್ಲಿ ಒಂದು 650 ಕೋಟಿ ರೂಪಾಯಿ ಸರ್ಕಾರಿ ಯೋಜನೆ ಅನುಭವ ಮಂಟಪ ಬರ್ತಾ ಇದೆ. ಅದಕ್ಕೆ ಆಧುನಿಕತೆಯ ಸ್ಪರ್ಶವನ್ನು ಕೊಟ್ಟು ಅಲ್ಲಿ 7D ಟೆಕ್ನಾಲಜಿಯನ್ನು ಬಳಸಿಕೊಂಡು ಶರಣರು ಮತ್ತು ವಚನಗಳನ್ನು ಹೇಳಿಸುವ ವಿಧಾನ ಪರಿಕಲ್ಪನೆ ಶುರುವಾಗಿದೆ. ಅದು ಕೂಡ ಜಾಗತಿಕ ಕೇಂದ್ರವಾಗಿ ಬೆಳೀತದೆ. ಆ ವಿಷಯಕ್ಕೆ BS ಯಡಿಯೂರಪ್ಪನವ್ರನ್ನ ಹೌದು ಥ್ಯಾಂಕ್ಸ್, ಅವರೇ ಅದಕ್ಕೆ ಅನುಮೋದನೆ, ಅವರಿಗೆ ದೊಡ್ಡ ಅಭಿನಂದನೆ ಸಲ್ಲಿಸ್ಬೇಕು ಸರ್. ಅದನ್ನು ಅನುಮೋದನೆ ಕೊಟ್ಟರು. ಸಿದ್ದರಾಮಯ್ಯನವರು ಅದಕ್ಕೆ ಚಾಲನೆಯಿಂದ ಮುಂದುವರಿಸಿದರು ಮತ್ತು ಈಗ ಅದರ ಕೆಲಸ ನಡೆದಿದೆ. ಬರುವ ವರ್ಷ ಅದು ಲೋಕಾರ್ಪಣೆ ಆಗೋ ಸಂದರ್ಭದಲ್ಲಿಯೇ ಅದರ ಆಶಯಕ್ಕೆ ಪೂರಕವಾಗಿ ನಾವು ವಚನ ಟಿ ವಿಯನ್ನು ಬಸವ ಕಲ್ಯಾಣದಲ್ಲೇ ಪ್ರಾರಂಭ ಮಾಡಿದ್ವಿ ಸಾಂಕೇತಿಕವಾಗಿ. ಅದು ಒಂದು ರೀತಿ ಬಸವ ಕಲ್ಯಾಣ, ನೀವು ಹೇಳಿದ್ರೆ ಬಕಾರಗಳಿರ್ತದಲ್ಲ, ಬಕಾರಗಳಿಂದ ಅದು ಆರಂಭವಾಗಿ ಈಗ ಬೆಂಗಳೂರು ತನಕ ಬಂದು
ನಿಮ್ಮನ್ನೆಲ್ಲ ಮಾತಾಡಿಸುವಂಥ ಒಂದು ಒಳ್ಳೆಯದೇ ಅವಕಾಶವನ್ನು ಒಳ್ಳೆಯದೇ. ವಚನ ಟಿ ವಿ ಸೃಷ್ಟಿ ಮಾಡ್ತೀವಿ ಸರ್. ಒಟ್ಟಲ್ಲಿ ವಚನ ಕ್ರಾಂತಿಗೆ ಒಂದು ಒಂದು ಪಾದರಸದ ಹೊಳಹು ಸೇರಿಬಿಟ್ಟಿದೆ ಇವಾಗ. ಎಲ್ಲಿ ನೋಡಿದ್ರು ಸರ್ ವಚನಗಳಿಲ್ಲ ಅಂದರೆ ಕರ್ನಾಟಕಕ್ಕೆ ಗುರ್ತಿಲ್ಲ. ಹೌದು, ಕರ್ನಾಟಕದ ಗುರುತೇ ವಚನಗಳು ನನ್ನ ಪ್ರಕಾರ. ಕನ್ನಡ ಸಾಹಿತ್ಯದ ಶಕ್ತಿನೇ ವಚನ. ಮತ್ತು ಅದಿಲ್ಲದಿದ್ರೆ ಇನ್ನೇನಿದೆ, ಬೇರೆ ಏನಿದೆ? ಮಿಕ್ಕಿದೆಲ್ಲ ಇದ್ದಿದೆ, ಎಲ್ರಿಗೂ ಗೊತ್ತೇ ಇದೆ. ಈ ಶೈವ ತತ್ವದ ವೈಚಾರಿಕತೆಯನ್ನು ಅವರು ಎಷ್ಟು ಸರಳವಾಗಿ, ಸುಂದರವಾಗಿ, ಚುಳುಕಾಗಿ ಮಾಡಿ ಕೈ ಕೊಟ್ಟಿದ್ದಾರೆ ಅಂದರೆ ಆ ಎಕ್ಸ್ಪೆರಿಮೆಂಟ್ ಜಗತ್ತಿನಲ್ಲಿ ಯಾರೂ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ದಟ್ಟವಾದ ಕೂದಲನ್ನು ಜಡೆ ಹೆಣದಂಗೆ ಯಾರೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಿಹಾರಗಳನ್ನು ಕೊಟ್ಟಂಥ ಮಹಾಮುತ್ಸದ್ದಿ ಬಸವ. ಆ ಬಸವ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಸರಿ. ಸರ್ಕಾರ ಆ ಒಂದು ಕೆಲಸವನ್ನು ಮಾಡ್ತಲ್ಲ ಸರ್. ಮಾಡು ಸರ್. ಈಗ ಕನ್ನಡವನ್ನು ಉಳಿಸ್ಕೊಳ್ಬೇಕು ಫಸ್ಟು. ಕನ್ನಡದ ಜೊತೆಲಿ ಬಸವ ಸೇರಿಬಿಟ್ಟವನ್ನೇ. ಕನ್ನಡವೇ ಕರ್ನಾಟಕದ ಗುರುತು. 2 ಭಾಷಾ 2 ನುಡಿ ಕಲಿಕಾ ನೀತಿಯೇ ಇಂದಿನ ತುರ್ತು. ಭಾಷಾ ನೀತಿಗೆ ಸಂಬಂಧ 2 ಭಾಷೆ ಅಷ್ಟೇ. ಯಾವ್ದು ಸರ್? ಶಿಕ್ಷಣಕ್ಕೆ ಕಡ್ಡಾಯ ರಾಜ್ಯಭಾಷೆ ಕನ್ನಡ. 2ನೇದು ಊಟಕ್ಕೆ ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ. ಇಂಗ್ಲೀಷರ ಇಟ್ಕೊಳ್ರಿ, ಹಿಂದಿ ಆದರೂ ಇಟ್ಕೋ, ಸಂಸ್ಕೃತದಲ್ಲಿ ಯಾವ್ದು ಬೇಕಾದ್ರೆ ಇಟ್ಕೋ. ಫಾರಿನ್ ಲ್ಯಾಂಗ್ವೇಜ್. ರಾಜ್ಯ ಭಾಷೆ ಕನ್ನಡ ಕಡ್ಡಾಯ, ಯಾರಿದ್ರೂ ಕಲಿಬೇಕು. ಅದು ಮಾತೃಭಾಷೆ ಅಲ್ಲ, ರಾಜ್ಯ ಭಾಷೆ. ರಾಜ್ಯ ಭಾಷೆ. ಮಾತೃಭಾಷೆಗಳು 28 ಇದ್ದಾವೆ. ನಮ್ದ್ರಲ್ಲಿ ಬೇಕಾದಷ್ಟು ಚೆನ್ನಾಗಿ. ಅದಕ್ಕೆ ಮಾತೃಭಾಷೆ ಅಲ್ಲ, ಇದು ರಾಜ್ಯ ಭಾಷೆ. ರಾಜ್ಯ ಭಾಷೆ ಕಡ್ಡಾಯ, ಊಟದ ಭಾಷೆ ಯಾವ್ದು ಬೇಕಾದ್ರೆ ಇಟ್ಕೊಂಡು. ಒಂದು ದೇಶಕ್ಕೆ ಸಾಂಸ್ಕೃತಿಕ ಮತ್ತು ಭಾಷಾ ನೀತಿ ಇರಬೇಕಂತಿರೋ ಇಲ್ಲ. ಇವಾಗ ರಾಜ್ಯಕ್ಕೆ ಸ್ವಾಯತ್ತತೆ ಇದೆಯಲ್ಲ ನಮಗೆ ಶಿಕ್ಷಣ ನೀತಿಗೆ, ನಾವು ಅದ್ರ ಪ್ರಕಾರ ನಡ್ಕೊಳ್ಳೋದು ಒಳ್ಳೆಯದು. ಸಾಂಸ್ಕೃತಿಕ ನೀತಿ. ಸಾಂಸ್ಕೃತಿಕ ನೀತಿ ಈ ದೇಶಕ್ಕೆ ಒಂದೇ ನೀತಿ ಅಂತ ತರೋದು ಕಷ್ಟ. ದೇಶಕ್ಕೆ ಬೇಡ, ಯೂನಿವರ್ಸಲ್ ಆಗಿದೆ ನಮ್ದು. ಯೂನಿವರ್ಸಲ್ ಡೈವರ್ಸಿಟಿ ಇದೆ. ಡೈವರ್ಸಿಟಿ ಇದೆ. ಅದನ್ನು ನೀವು ನೀತಿಯಾಗಿ ಮಾಡ್ಕೊಳ್ಳಿ. ವಿವಿಧತೆಯನ್ನು ಏಕತೆಯನ್ನಾಗಿಸಿ ಅದನ್ನು ನೀತಿ ಮಾಡಿಕೊಂಡ್ರೆ ಒಪ್ಪುತ್ತೆ. ಒಂದೇ ಸಾಂಸ್ಕೃತಿಕ ನೀತಿ, ಒಂದೇ ಪರ, ಒಂದೇ ರಾಜ್ಯಕ್ಕೆ ಮಾಡ್ಕೊಳ್ಬೋದು. ರಾಜ್ಯಕ್ಕೆ ಮಾಡ್ಕೊಬೋದು. ಅದ್ರ ಬಗ್ಗೆ ಮಾತೇ ಇಲ್ಲ. ವೈವಿಧ್ಯತೆ ಇದ್ದರೆ ಈ ದೇಶ ಸರ್. ದಿಸ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಥವಾ ಯುನೈಟೆಡ್ ರಿಲಿಜನ್ಸ್ ಆಫ್ ಇಂಡಿಯಾ, ಅದನ್ನು ಯುನೈಟೆಡ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಅಂದಾನಪ್ಪ ದೊಡ್ಡಮೇಟಿಯವರು ಅದನ್ನೇ ಭಾಳ ಹಿಂದೆನೇ ಮುಂಬೈ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಸರ್. ಏನಂತ ಹೇಳಿದ್ರು? ಭಾರತ ಏನು ಅಂತಂದ್ರೆ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ. ಇಲ್ಲಿ ವಿವಿಧತೆ ಇದೆ, ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಸಂಸ್ಕೃತಿ ಇದೆ, ಭಾಷೆ ಇದೆ. ಅದರ ಆಧಾರವಾಗಿಯೇ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ನೀವು ಈ ಸಿಸ್ಟಮ್ ಇದೆಯಲ್ಲ, ಈ ರಿಪಬ್ಲಿಕ್ ಸಿಸ್ಟಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಏಕತೆ ಸಾಧ್ಯ ಇಲ್ಲ ಅನ್ನೋದನ್ನು ಮುಂಬೈ ಅವರು ಅಲ್ಲಿ ಸದಸ್ಯರಾಗಿದ್ದಾಗ ಅಸೆಂಬ್ಲಿಯಲ್ಲಿ ಈ ಮಾತನ್ನು ಅವರು ಹೇಳ್ತಾರೆ. ಸೊ ಹಾಗಾಗಿ ಈ ಅಂಶದಲ್ಲಿ ನಾವಿವತ್ತು ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ. ನಿಮ್ಮ ವೈಚಾರಿಕ ಸ್ಪರ್ಶ ಅದಕ್ಕೆ ನೆರವಾಗಲಿದೆ. ಅಂತಹ ಮಾತುಗಳಿಗೆ ಸಾಕ್ಷಿಯಾದ ನಿಮಗೆ ಮತ್ತೊಮ್ಮೆ ಕೃತಜ್ಞತೆ. ವಚನ ಟಿವಿಗೆ ಧನ್ಯವಾದ.